ಹೋದ್ರೆ ನೀ ನಗಾಡುವುದೆಂತದ್ದು ಕೃಷ್ಣ? ನಿನ್ನನ್ನೆಲ್ಲಿಗೆ ಸೇರಿಸುವುದು ಅಂತ ಯೋಚನೆ ಮಾಡುದು. ನೀ ಸೇರಿಸಿದಲ್ಲಿಗೆ ಸೇರ್ಲಿಕ್ಕೆ ಇದ್ದವ ಅಲ್ಲ ನಾನು. ಅದೀಗ ನಿನ್ನ ನಿಯಂತ್ರಣದಲ್ಲಿ ನೀನಿದ್ರೆ ಇದೆಲ್ಲ ಇಷ್ಟ ಆಗುದಿಲ್ವ? ಇಷ್ಟು ಮಾಡಿಯೂ ನಿಯಂತ್ರಣಕ್ಕೆ ತಕೊಳ್ಳಿಕ್ಕಾಗ್ಲಿಲ್ವ ಅನ್ನುವ ಚಿಂತೆಯ ಅಲ್ಲ, ಮತ್ತೆ ನಾನು ನಿಯಂತ್ರಿಸದೆ ಎಲ್ಲವೂ ನಿಯಂತ್ರಿತವಾಗಿ ವರ್ತಿಸ್ತಾ ಉಂಟಲ್ಲ. ಅಯ್ಯೋ, ಭ್ರಮೆ ನಿನ್ನನ್ನು ಬಿಡ್ಲಿಲ್ಲ ಅಂತಾಯ್ತು. ಅಲ್ಲ ಅಂತ ನೀನು ಹೇಳಿದ್ರು ಆಗ್ತಾ ಇರುವುದನ್ನು ನನ್ನನ್ನು ನೋಡಿಕೊಂಡು ಎಲ್ಲರೂ ಕಾಣ್ತಾ ಇರುವುದರಿಂದ ಚಿಂತೆ ಬಂದವ ನಗಾಡುವುದಲ್ಲ ಕವ. ಮತ್ತೆ ನೆಗೆಯಾಡು. ಓಹೋ, ನೆಗೆಯಾಡುವವನಲ್ಲಿ ಚಿಂತೆ ಇಲ್ಲ, ಸಮಾಧಾನ, ಸಂತೃಪ್ತಿ ಉಂಟು, ಆಗಬೇಕಾದ ಆಗ್ತಾ ಉಂಟು ಅಂತ, ನೆಮ್ಮದಿ ಉಂಟು ಅಂತ ತಾತ್ಪರ್ಯ. ಆದರೆ ಇದು ಕೇವಲ ಸಮಾಧಾನದಿಂದ ಬಂದದ್ದು ಅಲ್ಲ. ನಿನ್ನ ಆಟಾಟೋಪ ನೋಡಿ ಯಾರಾದ್ರೂ ನಗಾಡಬೇಕು. ಏನು ಸುಯೋಧನ? ಹೌದಾ? ಧನುಜರಿ ಪುನ್ನಗುತ್ತೆಂದ ರಾಯರ ಮನೆಗಳಲ್ಲಿ ಗೋಪಾಲರಾರೋಗಣೆಗೆ ಯೋಗ್ಯತರಲ್ಲ. ರಾಯರ ಮನೆಗಳಲ್ಲಿ ಗೋಪಾಲರಾರೋಗಣೆಗೆ ಯೋಗ್ಯತರಲ್ಲ. ಅದು ಈ ರೀತಿಯಲ್ಲಿ ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈದೆ. ನೀವಿಂದ ನೀ ಬರಲಿ ಬಂಧುತ್ವ ಮಾಡುದು ತನಗೆ ಕೇಳಿ. ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈದೆ. ನೀವಿಂದ ನೀ ಬರಲಿ ಬಂಧುತ್ವ ಮಾಡುದು ತನಗೆ ಕೇಳಿ. ಪೇಳಿನ ಬಂಧುಲವ ನಿನಗೆಂದ ಶತ್ರು ಮಿತ್ರ ಭಾವದಿಂದ ರಾಜನೀತಿಯಲ್ಲಿ ವರ್ತಿಸಬೇಕಾದದ್ದು ಹೇಗೆ ಅಂತ ಒಬ್ಬಾತ ನಿಪುಣನಾದವನಿಗೆ ಗೊತ್ತಿರಬೇಕು. ಸ್ಥಾಯಿಯಾಗಿ ಒಂದೇ ಭಾವ ಶಾಶ್ವತವಾಗ್ತದೆ ಅಂತಲ್ಲ. ಪರಿವರ್ತನೆ ಮಾಡುವುದಾದ್ರೂ ಯಾವ ಸನ್ನಿವೇಶದಲ್ಲಿ, ಯಾಕೆ ಶತ್ರುವನ್ನು ಮಿತ್ರನಾಗಿಸಿಕೊಳ್ಳುವುದು ಹೇಗೆ, ಮಿತ್ರನನ್ನು ಶತ್ರುವಾಗಿ ಪರಿಗಣಿಸಬೇಕಾದ್ದು ಯಾವಾಗ, ಸಮಾಶ್ರಯ ಯಾವಾಗ, ದೈದಿ ಭಾವ ಯಾವಾಗ, ಇದು ಗೊತ್ತಿಲ್ಲದವನಲ್ಲ ನೀನು. ಆದರೂ ಅನಿಶ್ಚಿತವಾದಂತಹ ನಿನ್ನ ವರ್ತನೆ, ನಿನ್ನ ಭಾವ ಪರಿವರ್ತನೆ ಇದನ್ನು ಕಂಡಾಗ ನಗು ಬಾರದಿರುವುದಿಲ್ಲ. ಪರಿಣತ ನೆನೆಸಿ ಅತ್ಯುನ್ನತಿಯನ್ನು ಹೊಂದುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂತಹ ನಿನಗೆ, ಈಗ ನನಗೆ ನೋಡು, ನನಗೆ ಮಾತ್ರ ಅಲ್ಲ ನನ್ನನ್ನು ಗ್ರಹಿಸುವವರಿಗೂ ಅವ ರಿಪು ಯಾರಿಗೆ? ಧನುಜರಿಗೆ. ಅವನಿಗೆ ಯಾರು ರಿಪುಗಳು? ಅವರು ಧನುಜರು ಮಾತ್ರ. ಧನುಜರಿಗೆ ರಿಪುವಾಗಿ, ಧನುಜರನ್ನು ರಿಪುವಾಗಿ ಕಾಣುವಂತಹ ಅವನಿಗೆ ಮತ್ತೆಲ್ಲರೂ ಸೌಹೃದರು, ಅವರು ಸ್ವೀಕಾರ ಯೋಗ್ಯರು. ಈ ನಿರ್ಣಯ ಉಂಟು, ಈ ಖಚಿತವಾದ ಧೋರಣೆಯನ್ನು ಹೊಂದಿರಬೇಕಾದ್ರೆ. ಈಗ ನಾನು ಭಾವಿಸಿದ ಹಾಗೆ ಒಂದು ವರ್ಗದವರನ್ನು, ನಾನು ಒಂದು ವರ್ಗವನ್ನು ಅಂತಂದ್ರೆ ಗುಣಾಧಿಷ್ಠಿತವಾದ ಒಂದು ವರ್ಗವನ್ನು, ಮನುಷ್ಯರಲ್ಲೇ ರಾಕ್ಷಸತ್ವ ಹೊಂದರೆ ಅವರು ಧನುಜರು ನನ್ನ ಪಾಲಿಗೆ. ರಾಕ್ಷಸರಲ್ಲೇ ಮನುಷ್ಯತ್ವಕ್ಕಿಂತ ಅತಿಶಯವಾದ ಗುಣ ಹೊಂದಿದ್ರೆ ಅವರು ದೇವತಾ ಸದಸ್ಯರು ನನ್ನ ಪಾಲಿಗೆ. ನಾನು ಹುಟ್ಟಿನಿಂದ ಗ್ರಹಿಸುವುದಲ್ಲ. ಈಗ ಈಗ ಸಂಬಂಧ ಏನು ಅಂತ ನೋಡದೆ, ಇದು ತನಕ ಕೊಟ್ಟು ಕಲ್ಪಿತವಾದ ಮಾನ್ಯತೆ ಯಾವುದು ಅಂತ ನೋಡದೆ ಹುಟ್ಟನ್ನು ಆಧರಿಸಿ ಆಡಿದೆ. ಇದ್ದದನ್ನು ಕಳ್ಕೊಂಡೆ. ಕಳ್ಕೊಂಡ ಮೇಲೆ ಎಲ್ಲಿಗೆ ಸೇರಿಸುವುದು ಅಂತ ಯೋಚಿಸುವುದು ಸುಲಭ. ನಮಗಾಗಿ ನಮ್ಮವರೆನಿಸಿ ಇದ್ದದ್ದು ಯಾರು ಏನು ಹೊತ್ತಿದ್ದೇವೆ ಅದನ್ನು ಅರಿಯದೆ ಕಳೆದುಕೊಳ್ಳುವುದು ಅದು ದುರಂತ ಸುಯೋಧನ. ಮಾತಾಡುವುದಕ್ಕಾಗಿ ಹೇಳಿ ಕೃಷ್ಣ ಭೂಪನನಿಗೆ ಆಯಿತು ಅಂತ ಕೇಳಿ ಬಂದ ಕಾಲದಲ್ಲಿ ನಾನು ನೀನು ಮಾತಾಡಲಿಲ್ಲ ಅಂತ ನಿನ್ನನ್ನು ಮಾತಾಡಿಸುವುದಕ್ಕೆ ಹೊರಟದ್ದು. ಅಲ್ಲಿವರೆಗೆ ನಾನಾಗಿ ಮಾತಾಡಿದ್ದೇನಾ? ಅದು ರಾಜಶಾಸನಕ್ಕೆ ಅನುಗುಣವಾದ ವರ್ತನೆ, ನಾನಾಗಿ ಅತಿಕ್ರಮಿಸಿದ್ದು ಅಲ್ಲ. ಯೋಚಿಸಿ ನೋಡು. ಮಾತಾಡುವುದಕ್ಕುಂಟು, ಬರುವುದಕ್ಕೆ ಸಮಯ ಯಾವುದು ಅಂತ ಕೇಳಿದ್ದು.
ಹೇಳಿ ಕೃಷ್ಣ ಭೂಪನ ಅನುಜ್ಞೆ ಆಯಿತು ಅಂದ್ರೆ ಯಾವುದಕ್ಕೆ ಅನುಜ್ಞೆ ಆಯಿತು ಅಂತ, ಮಾತಾಡುವುದಕ್ಕೆ ಅನುಜ್ಞೆ ಆಯಿತು ಅಂತ ತಾತ್ಪರ್ಯ. ನಾವು ಎಷ್ಟು ಸ್ವತಂತ್ರರಿದ್ರು ಎಲ್ಲಿ ಹೇಗೆ ಯಾವ ಪರಿಧಿಯೊಳಗೆ ವರ್ತಿಸಬೇಕು ಹಾಗೆ ವರ್ತಿಸ್ತಾ ಇದ್ರೆ ಅರಿಯದ್ದನ್ನು ಮಾತಾಡುತ್ತಿ ಅಂತ ಆಡಿದೆ, ಆಡಿದ್ದನ್ನು ಅತಿಶಯ ಅಂತ ಆಡಿದೆ, ವ್ಯಂಗ್ಯ ಅಂತ ಆಡಿದೆ. ಏನು ವ್ಯಂಗ್ಯ, ಯಾವುದು ವ್ಯಂಗ್ಯ? ಸುಹೃದ್ಯುತ ಅಂತ ಕರೆದು ಸೋತವರು ಹೋಗುವಾಗ ಕರದಟ್ಟಿ ಪರಿಹಾಸ ಮಾಡಿ ತೊರೆ ತೋರಿಸಿದ್ದು ವ್ಯಂಗ್ಯ ಆಗಲಿಲ್ಲ. ಆ ಸಭೆಯಲ್ಲಿ ನಾನು ಮಾತಾಡಿದ್ದು ವ್ಯಂಗ್ಯವ? ಯಾವ ಲೆಕ್ಕದಲ್ಲಿ ವ್ಯಂಗ್ಯ? ಇದೇ ಸಭೆಯಲ್ಲಿ ಅಲ್ವಾ ಆದದ್ದು? ಯಾರಲ್ಲಿ ಕರೆಸಿದ್ದು ಸುಹೃದ್ಯುತ ಅಂತ. ಪಂಚವೆಲ್ಲ ಭೇದಗಳು ದಾಸಿಯಾದಾಗ ಅನ್ಯಪತಿಯನ್ನು ಆಶ್ರಯಿಸಬೇಕೆಂಬುದು ಯಾವ ನ್ಯಾಯದಲ್ಲಿರುವುದು, ಯಾವ ನೀತಿಯಲ್ಲಿರುವುದು? ಹಾಗಾದ್ರೆ ಇನ್ನೊಬ್ಬರಿಗೆ ಬೆಟ್ಟೆತ್ತಿ ತೋರಿಸುವುದು, ತನಗೆ ಗೊತ್ತಿಲ್ಲದನ್ನು ಆಡುವುದು ಅದು. ನಾವು ಬಂದಂತಹ ನೀನು ಆಡಿದಾಗ ಸಭಾನಾಯಕ ಅಂತ ಕೊಟ್ಟಿದ್ದೇನೆ. ಸ್ವಕೀಯತೆಯನ್ನು, ಸ್ವಾತಂತ್ರ್ಯವನ್ನು, ಸ್ವೇಚ್ಛೆಯನ್ನು ಬಿಟ್ಟು ಕೊಟ್ಟು ದೂತನಾದವನಲ್ಲ ನಾನು. ನಿಲ್ಲಂದಾಗ ನಾನಲ್ಲ, ನಿನ್ನವರು ನಿಲ್ಲಿಲ್ಲ ಸುಯೋಧನ. ನೀನೀಗ ಅವನನ್ನು ನಾನು ದೂತನಾಗಿ ಕಳಿಸಿದ್ದಕ್ಕೆ ಆಕ್ಷೇಪಿಸಿದಿ. ಅಲುಗಾಡಬಾರದು ಅಂತ ಆಜ್ಞೆ ಮಾಡಿದ ಸಭೆ ಅಲ್ವಾ ಕೃಷ್ಣ ಬಂದಾಗ? ನಿನ್ನ ಅಜ್ಜ ಮುತ್ತಜ್ಜ ನಿನಗೆ ಅಧೀನವಾಗಿ ಸಭೆಯಲ್ಲಿ ಸಮಾಸೀನರಾಗಬೇಕಾದವರು ಎದ್ದು ಪೀಠ ಕೊಟ್ಟದ್ದು ಹೇಗೆ, ಕಾಲಿಗೆ ಬಿದ್ದದ್ದು ಹೇಗೆ? ನನಗೆ ದ್ರೋಣರು ಮಾನಿಸಿದ ಯಾವ ಲೆಕ್ಕದಲ್ಲಿ? ನಿನ್ನ ಸಭೆ ನಿನ್ನ ನಿಯಂತ್ರಣದಲ್ಲಿ ಇಲ್ಲದಿದ್ದಕ್ಕೆ ನಾನು ಬಂದದ್ದನ್ನು, ನಾನು ನಿಂತದ್ದನ್ನು, ನಾನು ಊಟ ಮಾಡಿದ್ದನ್ನು, ಅಲ್ಲಿಗೆ ಯಾಕೆ ಹೋದೆ, ಇಲ್ಲಿಗೆ ಯಾಕೆ ಹೋದೆ, ಬಂದ ಕೆಲಸ ಮಾಡಿದ್ಯೋ, ನಾನು ನಿನ್ನಲ್ಲಿ ಮಾತಾಡುವುದಕ್ಕೆ ಬರ್ತೇನೆ ಅಂತ ಧರ್ಮಜ ಹೇಳಿದ್ದಾನೆ, ಬಂದಿದ್ದೇನೆ. ನಾನು ಬಂದದ್ದು ನಿನ್ನಲ್ಲಿ ಮಾತ್ರ ಮಾತಾಡುವುದಕ್ಕೆ ಅಂತ ಯಾರು ಹೇಳಿದ್ದೀನಿ ನಿನಗೆ? ಧರ್ಮರಾಯ ನನಗೆ ಭೀಷ್ಮರಿಗೆ ಹೇಳಬೇಕಾದ ಮಾತು ಹೇಳಿ ಕಳಿಸಿದ್ದಾನೆ, ದ್ರೋಣರಲ್ಲಿ ಆಡಬೇಕಾದ ಮಾತನ್ನು ಹೇಳಿ ಕಳಿಸಿದ್ದಾನೆ, ದೊಡ್ಡಪ್ಪನಲ್ಲಿ ಆಡುವುದಕ್ಕಿದ್ದಂತ ಮಾತನ್ನು ಹೇಳಿ ಕಳಿಸಿದ್ದಾನೆ. ನಾನು ಹೋದದ್ದು ಉಪಚಾರ ಸ್ವೀಕರಿಸುವುದಕ್ಕಿಲ್ಲ. ಯಾವ ಧರ್ಮರಾಜ ಕಳಿಸಿದ್ದಾನೋ ಅವನ ಆಡಿದ ಮಾತನ್ನು ಅವರವರಲ್ಲಿ ಆಡಿ ಅವರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸುವುದಕ್ಕೆ ಬಂದದ್ದು. ನಾನು ಇದ್ದ ಕೆಲಸದಲ್ಲಿಯೇ ನಿರತನಾಗಿದ್ದೇನೆ. ನೀನು ಅದು ಅರ್ಥ ಮಾಡಿಕೊಳ್ಳದೆ ಕೃಷ್ಣ ಬಂದದ್ದೇ ನನ್ನಲ್ಲಿ ಮಾತಾಡ್ಲಿಕ್ಕೆ, ಅಲ್ಲಿ ಹೋದದ್ಯಾಕೆ ಇಲ್ಲಿ ಹೋದದ್ಯಾಕೆ ಅಂತ ಆಕ್ಷೇಪ ಮಾಡಿದ್ರೆ ನಾನೇನು ಮಾಡುವುದು? ನಾ ಬಂದ ಕೆಲಸದಲ್ಲೇ ಇದ್ದೇನೆ. ನಾನು ಬಂದದ್ದು ಇದಕ್ಕೆ ಮಾತ್ರ ಅಂತ ಭಾವಿಸಿದ್ದು ನಿನ್ನ ಭ್ರಮೆ. ಈಗ ನೀನು ದ್ವಾರಕೆಗೆ ಬಂದೆ, ನಾನು ಕೇಳಿದ್ರು ನನ್ನ ಅಣ್ಣನನ್ನು ನೋಡ್ಲಿಕ್ಕೆ ಹೋದದ್ದು ಯಾಕೆ, ನನ್ನನ್ನು ನೋಡ್ಲಿಕ್ಕೆ ಬಂದದ್ದನ್ನು. ನೀನು ಬಂದದ್ದು ನನ್ನನ್ನು ನೋಡ್ಲಿಕ್ಕೂ ನನ್ನ ಅಣ್ಣನನ್ನು ನೋಡ್ಲಿಕ್ಕೂ ಹೌದು ಅಂತ ನಾನು ಅಂಗೀಕರಿಸಿದ್ದೇನೆ. ಯಾವುದರಿಂದ ನೀನು ಹೇಳಿ ಅಲ್ಲ, ನೀನು ವರ್ತಿಸಿದ ಬಗೆಯಿಂದ. ಓ, ನನ್ನನ್ನು ನೋಡ್ಲಿಕ್ಕೆ ಬಂದದ್ದು ಹೌದು, ನನ್ನ ಅಣ್ಣನನ್ನು ಕಂಡು ಹೋಗಿದ್ದ, ಯಾದವರ ಕುರಿತಾಗಿ, ಯಾದವರ ಬಲ ಸಂಚಯದ ಕುರಿತಾಗಿ ಇಬ್ಬರನ್ನು ವ್ಯವಹಾರ ಇದ್ದದ್ದು ಹೋಗಿದ್ದ. ಆಕ್ಷೇಪ ಮಾಡ್ಲಿಕ್ಕೆ ಉಂಟಾ? ನನ್ನ ನೋಡುವಾಗ ನನ್ನನ್ನು ಮಾತ್ರ ನೋಡ್ಬೇಕು, ಅವರನ್ನು ನೋಡ್ಲಿಕ್ಕೆ ಇಲ್ಲ, ಹಾಗೆ ಹೇಳಲಿಕ್ಕಿಲ್ಲ. ನಿರ್ಣಯ ಮಾಡುವಾಗ ಅವನು ಕರ್ತೃ, ಅವನು ಇನ್ನು ಕರ್ತೃ ಧರ್ಮಜ. ಅವನ ಆದೇಶಾನುಪಾಲನೆಯನ್ನು ಮಾಡುವಂತಹ ರಾಯಭಾರಿಯಾಗಿ ಸ್ವಕೀಯತೆಯನ್ನು ಹೊಂದಿಯೇ ಬಂದಂತಹ ನನ್ನನ್ನು ನೀನು ನಿಲ್ಲಿಸಿದ ನೆಲೆಯಲ್ಲಿ ನಿಂತು ನಾವು ಒಂದಾಗುವ ನೆಲೆ ಯಾವುದು ಅಂತ ಹುಡುಕುವುದಕ್ಕೆ ಬಂದಿರುವಾಗ ಊಟವನ್ನೊಂದು ಪ್ರಕರಣವಾಗಿಸಿಕೊಡ. ಅವರಿಗೆ ಈಗ ನೋಡು, ನಿನಗೆ ನಮ್ಮಯ್ಯ ಮನೆಯೊಳಾರೋಗಣೆಗೆ ಮನವಾಗದಿರೆ ಗಂಗಾತನೆಯ ಗುರುಕೃಪರ ಆಲಯದಿ ಭೋಜನವನ್ನು ಉಳಿದು ನಾನು ಇಲ್ಲಿಗೆ ಬಂದೆ ಅಂತ ಆಕ್ಷೇಪ. ಇದು ಆಕ್ಷೇಪವೇ ಹೌದಾದ್ರೆ ಯಾರ ಮನೆಯಲ್ಲಿ ಊಟದ ವ್ಯವಸ್ಥೆ ಆಗಿದೋ ಅವರಿಗೆ ನಾನು ಭಂಗ ತಂದಿದ್ದೇನೆ, ಅವಮಾನ ಮಾಡಿದ್ದೇನೆ, ಅಲ್ಲಿ ಉಣ್ಣದೆ ಅವರನ್ನು ನಾನು ತುಚ್ಛವಾಗಿಸಿದ್ದೇನೆ ಅಂತ ಆದ್ರೆ ಇವತ್ತೇ ಅವರು ಬಂದಾಗ ಕಾಲಿಡಿಯುವುದು ಹೇಗೆ? ಅದು ನಿನ್ನ ಆಜ್ಞೆಯನ್ನು ಮೀರಿ. ಅಂದ್ರೆ ನಿನಗೆ ಆಕ್ಷೇಪ ಎತ್ತುವುದಕ್ಕೆ ಅವರನ್ನೆಲ್ಲ ಬಳಸಿಕೊಳ್ಳುದು. ಅವರು ಸುಮ್ಮನೆ ಅಧೀನರಾದ್ರಿಂದ ಸುಮ್ಮನೆ ಕೇಳ್ತಾ ಕೂತಿದ್ದಾರೆ ಅಷ್ಟೇ. ಅವರೇ ಕಾಲು ಹಿಡಿದಿದ್ದಾರೆ. ಈಗ ಅವರ ಮನೆಯಲ್ಲಿ ಊಟ ಮಾಡಿದ್ದಕ್ಕೆ ನೀನು ಆಕ್ಷೇಪ ಮಾಡಿದ್ರೆ ಆ ಆಕ್ಷೇಪ ಹೌದು ಅಂತ ಅವ್ರು ಹೇಳಬೇಕು. ಅದಕ್ಕೆ ವಿರೋಧವನ್ನು ತೋರಿಸಿದಾಗಾಯ್ತು ತಮ್ಮ ಪ್ರವೃತ್ತಿಯಿಂದ. ನಿನ್ನ ಕೇಳಿ ಕಳಿಸಿದ್ರೆ ಊಟಕ್ಕೆ ಬರಬೇಕು ಅಂತ ಯಾವ ನೆಲೆಯಲ್ಲಿ ಸುಯೋಧನ? ಗೋಪಾನಂದನಿಗೆ ಎಮ್ಮೊಳಿ ಇಂದಿನಳು ಏನು ಕಜ್ಜ. ಗೋಪಾನಂದನ ಊಟಕ್ಕೆ ಬರಲಿ ಅಂತ ಹಸ್ತಿನಾವತಿಯ ರಾಯರ ಮನೆಗಳಲ್ಲಿ. ಮತ್ತೆ ಈಗ ಊಟಕ್ಕೆ ಬರುವುದಕ್ಕೆ ಊಟ ಸಿದ್ಧಪಡಿಸಿದವನೇ ಹೌದಾದ್ರೆ ಅವನನ್ನು ಗೋಪಾಲಕ ಅಂತ ಕರೀಲಿಕ್ಕಿಲ್ಲವಲ್ಲ? ಇಲ್ಲ. ಗೋಪಾಲಕ ಊಟಕ್ಕೆ ಬರಬೇಕು ಅಂದ್ರೆ ಅಂಗಳದಲ್ಲಿ ಕುಳಿತು ಉಣ್ಣುವುದಕ್ಕ? ಈಗ ನಿಮ್ಮಲ್ಲಿ ತಾರತಮ್ಯ ಜ್ಞಾನವೇ ಇರುವುದು ಹೌದಾದ್ರೆ, ಗೋಪಾಲರನ್ನು ಗೋಪಾಲರು ಅಂತ ಇದ್ದ ಸ್ಥಾನದಲ್ಲಿ ನೀವು ವ್ಯವಹರಿಸುವುದು ಹೌದಾದ್ರೆ ನಾನು ಅಲ್ಲಿಗೆ ಯಾಕಾಗಿ ಬರಬೇಕು? ಮತ್ತೆ ರಾಯಭಾರಿಯಾಗಿ ನೀವು ಮರ್ಯಾದೆ ಕೊಟ್ಟದ್ದು ಹೌದು ಅಂತ ಆದ್ರೆ ಸಾಂಕೇತಿಕವಾಗಿ ಅದನ್ನು ಸ್ವೀಕರಿಸಿದ್ರು ಸ್ವೀಕರಣೆ ಆಗಿ, ಭೌತಿಕವಾಗಿ ಅದನ್ನು ಸ್ವೀಕರಿಸಿ ಅನ್ನವನ್ನೇ ಉಣ್ಣಬೇಕು ಅಂತಿದ್ರೆ ಇಲ್ಲ, ಆಗುದಿಲ್ವಲ್ಲ. ಯಾರನ್ನು ರಾಯಭಾರಿಯಾಗಿ ಬಂದ ನಾನು ಯಾರ ಅನ್ನವನ್ನು ಉಣ್ಣಬೇಕು? ಅವರಲ್ಲಿ ನನಗೆ ಬಂಧುತ್ವವಾಗಿದೆ, ಅವರ ಹಿತವನಾಗಿ ನಾನು ಒದಗಿ ನಿಂತಿದ್ದೇನೆ. ಪಾಂಡವರ ಪರವಾಗಿ ಪಾಂಡವರ ಪಾಳೆಯದಲ್ಲಿ ಪಾಂಡವರ ಪ್ರಾತಿನಿಧ್ಯವೊಂದು ನಾನು ಬಂದು ನಿಂತಿದ್ದೇನೆ. ನೀನು ಕೊಟ್ಟ ಅನ್ನವನ್ನು ನಾನು ಉಣ್ಣಬೇಕಾದ್ರೆ ನೀನು ಕೊಟ್ಟ ಅನ್ನವನ್ನು ಪಾಂಡವರು ಉಣ್ಣುವ ಸ್ಥಿತಿಯಲ್ಲಿರಬೇಕು.
ಪಾಂಡವರು ಉಣ್ಣುವ ಸ್ಥಿತಿಯಲ್ಲಿದ್ದಾರೆ. ಸೋತ ಮೇಲೆ ಅರಿಗಳು ದುರದೊಳಂ ಜಯಿಸಿಕೊಂಬುದು ಧರ್ಮ ಹೇಳಿದವ ನೀನೇ ಅಲ್ವೋ? ಆ ಹೇಳಿಕೆ ಅಲ್ವೋ ಇವತ್ತಿನ ತನಕ ಊರ್ಜಿತವಾಗಿರುವುದು. ಈಗ ಶತ್ರುವಿನ ಅನ್ನವನ್ನು ದ್ವಿಷದನ್ನಂ ನಭೋಕ್ತವ್ಯ, ದ್ವೇಷಿಸ್ತಾ ಇದ್ದೇನೆ ಅಂತ ಹೇಳಿದವರು ಅನ್ನ ಉಣ್ಣಬಾರದು. ದ್ವಿಷಂತಂ ನೈವ ಭೋಜಯೇತು, ಅವರನ್ನು ಕರೆದು ಒಟ್ಟಿಗೆ ಕೂತುಗೊಳಿಸಿ ಊಟವೂ ಮಾಡಬಾರದು. ಪಾಂಡವರನ್ನು ನೀನು ದ್ವೇಷಿಸ್ತಾ ಇದ್ದಿ ಅಂತ ಹೇಳ್ತಾ ಇದ್ದಿ, ಅವರು ನನ್ನ ಪಂಚಪ್ರಾಣಗಳಂತೆ ಈಗ ನೆಲೆಯಾಗಿದ್ದಾರೆ. ಪ್ರಾಣವಾಹಿ ಪಾಂಡವ, ಪಾಂಡವ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಅಂದರೆ ನನ್ನೊಳಗೆ ಅವರಿದ್ದಾರೆ. 5 ಪಾಂಡವರ ಪ್ರಾತಿನಿಧ್ಯವನ್ನು ನನ್ನ ಪ್ರಾಣಗತವಾಗಿ ಒಳಗೆ ಹೊತ್ತುಕೊಂಡು ನಿಂತಿದ್ದೇನೆ. ಆದ್ದರಿಂದ ಅವರಿಗೆ ಅಹಿತವಾದದ್ದನ್ನು ನಾ ಮುಟ್ಟೆ, ಅವರಿಗೆ ಹಿತವಾದದ್ದನ್ನು ಮಾಡದೆ ಬಿಡೆ. ಆದ್ದರಿಂದ ಅವರಿಗೆ ಪ್ರಶ್ನೆ ಈಗ ಅವರ ಪ್ರವೃತ್ತಿಯಲ್ಲಿ ಬರ್ತದೆ. ಇಷ್ಟು ಮಂದಿ ಆಪ್ತೇಷ್ಟರು ಇರುವ ಕಾಲದಲ್ಲಿ ವನಾಭಿಮುಖಿಗಳಾಗಿ ಹೊರಟು ನಿಂತಾಗ ಪಾಂಡವ ಮಾತೆ ಭೀಷ್ಮರ ಮನೆಗೆ ಹೋಗಲಿಲ್ಲ, ಭೀಷ್ಮರಲ್ಲಿ ನಾನು ಉಳಿಲ್ಲ. ದ್ರೋಣರ ಮನೆಗೆ ಹೋಗಲಿಲ್ಲ, ದ್ರೋಣರಲ್ಲೂ ನಾನು ಉಳಿಲ್ಲ. ಕೃಪರ ಮನೆಗೆ ಹೋಗಲಿಲ್ಲ, ಕೃಪರಲ್ಲೂ ನಾನು ಉಳಿಲ್ಲ. ವಿದುರನ ಮನೆಗೆ ಹೋಗಿದ್ದಾರೆ, ವಿದುರನಲ್ಲಿ ಹೋಗಿ ಬೇಕಾದ್ದು ಕುಡಿದಿದ್ದೇನೆ, ಉಂಡಿದ್ದೇನೆ. ಏನು ತಪ್ಪೀಗ ಕೃಷ್ಣ? ಈಗ ಪಾಂಡವರಿಗೆ ಹಿತವಾದದ್ದನ್ನು ಅದಲ್ಲದೆ ಮಾಡಬೇಕು ಅಂತಾದ್ರೆ, ಉಣ್ಣಬೇಕು ಅಂತಾದ್ರೆ ರಾಜನೀತಿ ಅದೆಲ್ಲ ಬದಿಗೂ ಇಡಬಹುದು. ಔಪಚಾರಿಕತೆಯನ್ನು ಬಿಟ್ಟ ಆತ್ಮೀಯತೆಯಿಂದ ಉಣ್ಣಬೇಕಾದ್ರೆ ಸಂಪ್ರೀತಿ ಭೋಜ್ಯಾನಿ ಅನ್ನ. ಸುಯೋಧನ ದರ್ಪ ದಮನಗಳ ಪ್ರವೃತ್ತಿಯನ್ನು ತೋರುವುದಲ್ಲ, ಬಡಿಸುವ ಕೈ ಅದನ್ನು ಹೊತ್ತ ಮನಸ್ಸಿನಲ್ಲಿ ಪ್ರೀತಿ ಉಂಟು ಅಂತ ಕಾಣಬೇಕು. ಪ್ರೀತಿಯಿಂದ ಕೊಟ್ಟ ಯಾವಾಗಲೂ ಊಟ ಆಗ್ತದೆ. ಉಣ್ಣುವುದಿಲ್ಲ ಅಂತ ಹೇಳುವುದಕ್ಕೆ ನಾಲಿಗೆ ಮನಸ್ಸಿದ್ದವನಿಗೆ ಹೊರಡ್ಲಿಕ್ಕಿಲ್ಲ. ನೀ ಪ್ರೀತಿಯನ್ನು ತೋರಿಸದೆ ದ್ವೇಷವನ್ನು ದರ್ಪವನ್ನು ತೋರ್ತಾ ಊಟ ಹಾಕ್ತೇನೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ, ನಾವು ಉಣ್ಣದಿದ್ರೆ ಪ್ರಾಣ ಹೋಗುವ ಆಪತ್ತಿನಲ್ಲೂ ಇಲ್ಲ. ಹಾಗಿದ್ರು ಉಣ್ಣಬಹುದೇ? ಆಪದ್ ಭೋಜ್ಯಾನಿ ನಚ ಸಂಪ್ರೀಯಸೇ ರಾಜನ್ ನಚೈವ ಆಪದ್ಗತ. ನೀನು ಪ್ರೀತಿಯನ್ನು ತೋರ್ತಾ ಇಲ್ಲ, ನಾವು ಆಪತ್ತಿನಲ್ಲೂ ಇಲ್ಲ. ಉಣ್ಣದಿದ್ರೆ ಪ್ರಾಣ ಹೋಗ್ತದೆ ಎಂಬ ಸ್ಥಿತಿಯಲ್ಲಿ ಇಲ್ಲದಿರುವಾಗ ದೂತನಾಗಿ ಬಂದಿದ್ದೇನೆ. ದೂತನಾದರೂ ಉಣ್ಣಬೇಕಲ್ಲ, ಇದೆಲ್ಲ ಭಾವವನ್ನು ಬಿಟ್ಟು ದೌತ್ಯ ಅಲ್ವೋ ಅಂತ ಕೇಳಿದರೆ, ಕಾರ್ಯ ಮುಗಿಯದ ದೂತ ಉಣ್ಣುವುದಕ್ಕುಂಟು. ಅದು ಕೊಡುಕೊಳ್ಳುವಿಕೆಯ ವ್ಯವಹಾರವನ್ನು ಹೊಂದಿದ ಸಂಧಾನ ಪ್ರಕ್ರಿಯೆಯಲ್ಲಿ ನಾವು ಉಣ್ಣ ಅನ್ನದ ಫಲವಾಗಿ ಯುಗಾಂತರದಲ್ಲಿ ಹೇಳಿದರಂತೆ, ಅನ್ನದ ಪ್ರಭಾವ ಹೇಗೆ ಅಂತ ಪ್ರಭು ರಾಮಚಂದ್ರ ಮಾನುಷ ಮರ್ಯಾದೆಯ ವಿಸ್ತರಣೆ ಹೇಗೆ ಮಾಡಬೇಕು, ಮಿತಿಯಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಬದುಕಿ ತೋರಿದವನಾಡಿದರಂತೆ. ಅಪ್ಪನಾದರೂ ಕೊಟ್ಟ ಅನ್ನದ ಪ್ರಭಾವದಿಂದ ನನ್ನ ಚಿತ್ತ ವಿಚಲನೆಯನ್ನು ಸಾಧಿಸಿಯಾನು ಅಂತ ಮಾಡಿದ ನಿರ್ಣಯದಿಂದ ಬೇರ್ಪಡದಂತಹ ರಾಮಚಂದ್ರನು ಅಪ್ಪನ ಅಗುಳನ್ನು ಧಿಕ್ಕರಿಸಿ ಕಾಡಿಗೆ ನಡೆದನಂತೆ. ಅಂದರೆ ಒಂದು ಕೆಲಸ ಹೊತ್ತ ಮೇಲೆ ಅದಕ್ಕೆ ಬಾಧೆಯಾಗುವ ಒಂದಗುಳನ್ನವನ್ನು ಯಾರು ಕೊಟ್ಟರು ಉಂಡಕೂಡದು ಅಂತಿರುವಾಗ ಕೃತಾರ್ಥರಾಗಿ ಕಾರ್ಯಾಂತ್ಯದಲ್ಲಿ ಉಣ್ಣಬೇಕಾದ ದೂತರು ಕಾರ್ಯ ತೊಡಗುವುದಕ್ಕೆ ಮೊದಲು ಒಡೆ ಕರೀತಾ ಇದ್ದಾನೆ, ಅನ್ನ ಹಾಕಿದ್ದಾನೆ ಅಂತ ತೇಗಿದ್ರೆ ಆ ತೇಗಿನಲ್ಲಿ ಕೆಟ್ಟ ವಾಸನೆ ಹೊರಟಿತ್ತು ಕೌರವ. ಆದ್ದರಿಂದ ಉಳಿಲಿಲ್ಲ. ಕೃಷ್ಣ ಯಾವ ನೆಲೆಯಲ್ಲಿ ಕೌರವನ ಅಂತರಂಗದ ಈ ಮಾತುಗಳು ಹೊರಬಂತು ಎನ್ನುವುದನ್ನು ಗ್ರಹಿಸದೆ ಯಾವೆಲ್ಲ ರಾಜನೀತಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಅಲ್ಲ, ಅದಕ್ಕೆ ಹೊರತಾದಂತಹ ಭಾವಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನೀನಾಡಿದೆಯೋ ಅದ್ಯಾವುದು ಗೊತ್ತಿಲ್ಲದೆ ಅಲ್ಲ. ರಾಜನೀತಿಯಲ್ಲಿ ದೂತನಾಗಿ ವ್ಯವಹರಿಸಬೇಕಾದಂತಹ ರೀತಿ ನೀತಿಗಳೇನು ಸ್ಪಷ್ಟವಾಗಿ ಅರ್ಥ ಉಂಟು. ಆದರೆ ಕೇವಲ ದೌತ್ಯ ಎಂಬಂತಹ ಈ ಕಾರ್ಯವನ್ನು ಹೊತ್ತು ಬಂದವ ಯಾರು? ಕೃಷ್ಣ ಆಗ್ಲಿ. ಯಾವ ನೆಲೆಯ ಕೃಷ್ಣ? ಈಗ ನಾನು ದ್ವಾರಾವತಿಯನ್ನು ಪ್ರವೇಶ ಮಾಡಿದ ಕಾಲಕ್ಕೆ ಹೌದು, ಯಾವ ನೆಲೆಯಲ್ಲಿ ಕೃಷ್ಣ ಬಲರಾಮನನ್ನು ಕಂಡೆನೋ, ಈಗ ದೌತ್ಯಕ್ಕಾಗಿ ಬರುವಂತಹ ಕೃಷ್ಣ ನಮಗೆ ಸಂಬಂಧದಿಂದ ದೂರದವನಲ್ಲ. ಈಗ ಗೋಪಾಲಕನಿಗೆ ಇಂದೇನು ಕಾರ್ಯ ಎಂಬಿತ್ಯಾದಿ ಮಾತುಗಳು ಉತ್ಪತ್ತಿಯಾಗಿ ಹೊರಟ ಆ ಸನ್ನಿವೇಶವನ್ನು ಗಮನಿಸಿ ಅದು ಹೌದು ಅಂತ ಆದರೆ ಇವತ್ತು ಮಾತ್ರ ಅಲ್ವಲ್ಲ, ನಿಮ್ಮ ಮಧ್ಯದಲ್ಲಿ ಸಂಬಂಧ ಬೆಳೆದಿದೆ. ಎಷ್ಟು ಊಟ ಆಗಲಿಲ್ವೋ ಅದೆಲ್ಲ ಆಗಿದೆ. ಊಟ ಮಾತ್ರ ಅದಲ್ಲ. ಈಗ ನೀ ನೋಡು, ಅಲ್ಲ ಸಹಾಯ ಸಂಬಂಧವೂ ಉಂಟು. ಅಲ್ಲ, ಸಂಬಂಧ ಇರಲಿ. ಆ ನೆಲೆಯನ್ನು ಪ್ರಧಾನವಾಗಿರಿಸಿಯೇ ಬಂದ ಕೃಷ್ಣ ಯಾವ ನೆಲೆಯಲ್ಲಿ ಸ್ಥಾಪಿತನಾಗಿದ್ದಾನೆ? ನೀನು ಹೇಳಿದ ನೆಲೆಯಲ್ಲಿ ನೋಡು. ನೀನು ಬಂದು ನನ್ನಲ್ಲಿ ಸಹಾಯ ಯಾಚಿಸಿ ನಿಂದೆ. ಏನು ಬಂದಿರಿ ಭಾವ ಅಂತ ನಾನು ಕೇಳಿದಲ್ಲಿಗೆ ಏನು ಹೇಳಿದೆ? ಶೌರಿ ಕೇಳಿ ಯಾದವರು ಕೌರವರೊಳಗೆ ಭಿನ್ನ ಭೇದಗಳುಂಟೇನಯ್ಯ. ಹೇಳಿದವ ಎದ್ದು ಹೊರಡುವ ಮೊದಲು ಏನು ಹೇಳಿದೆ? ಹರಿಯೇ ನೀ ಪಾಂಡವರ ಹೊರತು ನಮ್ಮೊಳಗಾಗುವೆ ಅಂತ. ಈಗ ನಿನ್ನ ನಿರ್ಣಯದಲ್ಲಿ
ನೀನು ಸಂಬಂಧದಿಂದ ಕಾಣುವಾಗಲೂ ನಾನು ಪಾಂಡವರ ಪರವಾಗಿಯೇ ವರ್ತಿಸ್ತೇನೆ ಎಂಬ ಆಗ್ರಹ ತುಂಬಿರುವಾಗ ನೀನು ಊಟವನ್ನು ಬೇಯಿಸುವುದಕ್ಕೆ ಕೃಷ್ಣ ಹಾಗಲ್ಲ, ನೀ ಗಮನಿಸು. ಮತ್ತೆ ಹರಿಯ ಈಗ ಭಿನ್ನ ಯಾದವರು ಕೌರವರಲ್ಲಿ ಭಿನ್ನ ಭೇದಗಳುಂಟೇನಯ್ಯ ಅಂತ ಕೇಳಿದ ನೆಲೆ ಯಾವುದು? ಯಾವುದು? ಅದು ಯುದ್ಧಕ್ಕಾಗಿ ಕೇಳಿದ ನೆಲೆ ಅಲ್ಲ. ಅಲ್ಲ, ಸಹಜವಾಗಿ ಅದು ಸಹಜವಾಗಿ ಸಂಬಂಧ ದ್ಯೋತಕವಾಗಿ ಕೇಳಿದಂತಹ ನೆಲೆ. ಯಾವ ಕಾಲಕ್ಕೆ ಮಾತುಕತೆ ಮುಗಿದು ನೀ ಪಾಂಡವ ಪಕ್ಷಕ್ಕೆ ಯುದ್ಧಕ್ಕೆ ಸಂಬಂಧಿಸಿ ನೀ ಪಾಂಡವ ಪಕ್ಷಕ್ಕೆ ಅಂತ ಆದದ್ದಲ್ಲ. ದುರ್ಯೋಧನ ಈಗ ನಿನ್ನಲ್ಲಿ ಸರಳವಾಗಿ ಕೇಳ್ತೆ, ಆಚಾರ್ಯ ಭೀಷ್ಮರು ನಿನಗೆ ಗೌರವಾರ್ಹರ ಹೌದು? ಹೌದೇ ಹೌದು. ಅವರು ಇಲ್ಲಿ ಕೆಳಗೆ, ನೀನು ಮೇಲೆ ಯಾಕೆ ಇದ್ದೀರಿ? ಅದು ಈ ಸ್ಥಾನಕ್ಕೆ ಸಂಬಂಧಿಸಿ ನಾನು ಮಾಡಿದ್ದು ಈ ನೆಲೆಗೆ ಸಂಬಂಧ. ಅಯ್ಯೋ, ಇದು ವಿಷಯ. ಈಗ ಈಗ ಅವರು ಪೂಜ್ಯರು ಹೌದಲ್ಲ ಕೃಷ್ಣ. ಈಗ ಸಂಬಂಧ ಪ್ರಮುಖ ಹೌದು ಅಂತಾದ್ರೆ ಕೃಷ್ಣನಲ್ಲಿದ್ದ ಸಂಬಂಧಕ್ಕಿಂತ ಕೃಷ್ಣಲ್ವೋ? ವಿಷಯ ಇದ್ದದ್ದು ಏನು? ಯಾವ ನೆಲೆಯಲ್ಲಿ ನೀವು ಊಟ ಮಾಡಲಿಲ್ಲ, ಹೌದು, ಸಂಬಂಧಿಕರು ಎನ್ನುವಂತಹ ನೆಲೆಯಲ್ಲಿ ತಾನಿಲ್ಲ, ಕೇವಲ ಪಾಂಡವ ರಾಯಭಾರಿಯಾಗಿಯೇ ನೀನಿದ್ದಿ. ಅಲ್ಲ, ಈಗ ನೋಡು, ನಿನಗೆ ಈ ವಿಕಲ್ಪ ಹುಟ್ಟುವುದಕ್ಕೆ ಆಸ್ಪದ ಯಾವಾಗಿರ್ತಿತ್ತು? ಸ್ವೇಚ್ಛೆಯಿಂದ ಕೃಷ್ಣ ಬಂದದ್ದಿದ್ರೆ ಕೌರವ ನಾನು ಬರ್ತೇನೆ, ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಇವ ಪಾಂಡವ ರಾಯಭಾರಿಯಾಗಿ ಬರ್ತಾನೋ, ಕೌರವ ಸಂಬಂಧಿಯಾಗಿ ಬರ್ತಾನೋ, ಆತ್ಮೀಯನಾಗಿ ಉಭಯಹಿತ ಚಿಂತಕನಾಗಿ ಬರ್ತಾನೋ, ಈ ವಿಕಲ್ಪಕ್ಕೆ ಆಸ್ಪದ ಉಂಟು. ನಾನು ಬರ್ತೇನೆ ಅಂತ ನಿನ್ನಲ್ಲಿ ಹೇಳಿದ್ದು ನಾನಲ್ಲ, ಕೃಷ್ಣನಲ್ಲಿ ಹೇಳಿ ಕಳಿಸಿದ್ದು ಧರ್ಮರಾಯ. ಕೃಷ್ಣ ಅದಕ್ಕಿಂತ ಭಿನ್ನವಾದ ನೆಲೆ ಆಗಲಿ ಬಿಟ್ಟು ಕೃಷ್ಣ, ನನ್ನದು ಹಠ ಇಲ್ಲ. ನಾ ಕಂಡ ಭಾವದಲ್ಲಿ ನೀನಿಲ್ಲ ಅಂತಾದ್ರೆ ನನ್ನದು ಹಠ ಇಲ್ಲ. ನನ್ನ ಭಾವವನ್ನು ನಾವು ವ್ಯಕ್ತಪಡಿಸಿದ್ದು ಆದೀತು, ಅದಕ್ಕೆ ಅವಕಾಶವೇ ಇಲ್ಲ ಎನ್ನುವ ಹಾಗೆ ನೀ ಮಾತಾಡಿದ್ರೆ ಅದು ನಿನ್ನದಾದಂತಹ ಭಾವ. ಹೌದೇ? ಯಾಕೆ ಈ ನೆಲೆಯಲ್ಲಿ ಕೌರವನ ಹಿತಚಿಂತನೆ ಮಾಡುವುದಿಲ್ಲ ಅಂತ ನನಗೆ ಹಠ ಅಲ್ಲ. ಪಾಂಡವರ ಹಿತಕ್ಕೆ ಬಾಧೆಯಾಗುವಂತೆ ಕೌರವನ ಪರವಾಗಿ ಒಂದು ಅಗುಳನ್ನು ಅಷ್ಟೇ ಅಷ್ಟೇ. ಅದು ಸ್ಪಷ್ಟವಾಯಿತು ಅಂತಾದ್ರೆ ಯಾಕೆ ಇದೇ ನಿನ್ನ ಬಾಯಿಯಿಂದ ವಿರಾಟ ನಗರಿಯಲ್ಲೊಂದು ಮಾತು ಬಂದಿತ್ತಂತೆ. ನಾವು ಆಲೋಚನೆ ಮಾಡಬೇಕು. ಹೇಗೆ ಆಲೋಚನೆ ಮಾಡಬೇಕು? ಕೌರವರಿಗೂ ಪಾಂಡವರಿಗೂ ಹಿತವಾಗುವ ಹಾಗೆ ನಾವೊಂದು ಆಲೋಚನೆ ಮಾಡಬೇಕು ಎಂಬ ಭಾವ ಯಾವ ಕೃಷ್ಣನಿಂದ ಬಂತೋ ಅದೇ ಕೃಷ್ಣನನ್ನು ಧರ್ಮರಾಜ ಆಯ್ಕೆ ಮಾಡಿ ಸಂಧಾನಕ್ಕಾಗಿ ಕಳುಹಿಸ್ತಾನೆ ಅಂತ ಆದ್ರೆ ಇನ್ನಿದರ ಭಾವ ಏನಿರಬಹುದು? ಅದು ನಾನು ಉಭಯ ಪಕ್ಷಕ್ಕೂ ಅತೀತನಾಗಿ ಆಡಿದ ಮಾತು. ಅದೇ ನಾನು ಫಸ್ಟಿಗೆ ಕಾಲಿಟ್ಟದ್ದೇ ಪಾಂಡವ ಪಕ್ಷಕ್ಕೆ. ಹೌದು ಕೃಷ್ಣ, ಹೌದು ಕೃಷ್ಣ, ನೀ ಆ ಬದ್ಧತೆಯಲ್ಲೇ ಇದ್ದಿ ಎನ್ನುವುದು ನಿನ್ನ ಭಾವ. ಆ ಬದ್ಧತೆಯಲ್ಲಿ ಇದ್ದಾನೋ ಇಲ್ವೋ ಇದು ನನ್ನ ಸಂಶಯ. ಆ ಸಂಶಯಗ್ರಸ್ತನಾಗಿದ್ದರಿಂದಲೇ ನೀ ಯಾಕೆ ಸಂಬಂಧಿಕ ಅಥವಾ ಇನ್ಯಾವುದೇ ನೆಲೆಯಲ್ಲಿ ನೀ ಊಟ ಮಾಡಲಿಲ್ಲ? ನೀ ಅದೇ ನೆಲೆಯಲ್ಲಿ ಬದ್ಧನಾಗಿ ಪಾಂಡವ ವಿರೋಧಿಯಾದಂತಹ ಸುಯೋಧನನ ಒಂದಗಳು ನನಗೆ ಬೇಡ, ನಾನು ಆ ನೆಲೆಯಲ್ಲಿಯೇ ನಿಂತವ ಎಂಬ ಮಾತು ನಿನ್ನದ್ದು ಹೌದು ಅಂತ ಆದ್ರೆ ಅದಕ್ಕೆ ಇನ್ನೊಂದು ವ್ಯಾಪ್ತಿ ಉಂಟು. ಪಾಂಡವ ಹಿತವನಾದ ಮೇಲೆ ಕೌರವ ಹುಟ್ಟಿದ ಒಂದಗಳನ್ನು ಉಣ್ಣದೆ ಬಿಡುವುದು. ಅಯ್ಯೋ ಬಿಡು, ಅದೆಲ್ಲ ಅಲಂಕಾರಿಕವಾಗಿ. ಅಲಂಕಾರಿಕಲ್ಲ, ನನ್ನ ಬದ್ಧತೆ ನಾನು ಹೇಳಿದ್ದು. ನಿನಗೆ ಅಲಂಕಾರ ಮಾತ್ರ ಅಂತ ಯೋಚನೆ. ಈಗ ನಾ ಎಲೆಯಲ್ಲಿ ಬಿಡಿಸುವ ಅಗುಳು ನಿನಗೆ ಬೇಡ ಅಂತ ಆಗುವಾಗ ಮತ್ತೆ ನಿನಗೆ ಬೇಕಾದ ಅಗುಳನ್ನು ಪೂರ್ತಿ ನಾನು ತಿನ್ನುವುದಕ್ಕೆ ಇದ್ದವ ಎನ್ನುವ ಹಾಗೂ ಹೇಳುವಾಗ ಬಿಡು, ಅದೆಲ್ಲ ಬಡಿಸುವ, ಆ ಬಡಿಸಿದ್ದನ್ನು ಊಟ ಮಾಡುವ ಅದಕ್ಕೆಲ್ಲ ಬಿಡು, ವ್ಯವಸ್ಥೆ ಬೇರೆ ಉಂಟು. ಆದರೆ ನಿನ್ನ ನೆಲೆ ಪಾಂಡವ ರಾಯಭಾರಿಯಾಗಿ, ಪಾಂಡವ ಪಕ್ಷಪಾತಿಯಾಗಿ, ಪಾಂಡವ ದ್ವೇಷಿಯಾದಂತಹ ಸುಯೋಧನನಲ್ಲಿ ನಿನ್ನದಾದಂತಹ ಮಾತುಕತೆ ಅಂತ ಆದ್ರೆ ಪಾಂಡವ ರಾಯಭಾರಿಯಾಗಿ ಪಾಂಡವ ಸಂದೇಶವನ್ನು ಹೊತ್ತು ಬಂದ ನೀನು ಪಾಂಡವರು ಕಳುಹಿಸಿದ ಅಲ್ಲ ಧರ್ಮಜ ಕಳುಹಿಸಿದ ನಿರೂಪ ಏನು? ಯಾವ ನೆಲೆಯಲ್ಲಿ ಯಾರು ಯಾವಾಗ ನಿಲ್ಲಬೇಕು ಆ ನೆಲೆಯಲ್ಲೇ ನಾನು ನಿಂತು ಹೇಳಿದ್ದು. ಅಡಿಗಡಿಗೆ ಕೌರವ ನೆಲೆ ಬದಲಿಸಬೇಕು. ಅದೇ ನೆಲೆಯಲ್ಲಿ ನಿಂತೇ ಕೇಳ್ತೇನೆ ನಾನು. ಅದೇ ನೆಲೆಯಲ್ಲಿ ನೀನು ಇಲ್ಲ ಎಂಬುದನ್ನು ಹೇಳಲಿಕ್ಕೆ ಬಂದದ್ದು. ನೋಡುವ ನೆಲೆ ನೀ ಅಂತಂತಿಲ್ಲಲ್ಲ. ಅಲ್ಲ, ಅದು ನೀನು ಕಾಡ್ತಾ ಇಲ್ಲ ನಿನ್ನ ವರ್ತನೆಯಲ್ಲಿ ನಾವು ಹೇಳುವುದಕ್ಕೆ. ನೋಡುವ, ನೋಡ್ಲಿಕ್ಕೆ ಕೇಳ್ತೀಯ? ನೋಡುವ ಹಾಗೆ ಕೇಳ್ತೀಯ. ಆದರೆ ಆದರ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯನುರೆ ಸೋತರು ಆದಿಯಲ್ಲಿ ನಿನಗೆ ಬೇಡ, ಆದಿಯಲ್ಲಿ ನಿನಗೆ ಬೇಡ, ಪಾಠರಿ ಆಗುದಿ ನೆಲೆಗೆ ಸಿದ್ಧ.
ಬದ್ಧತೆಯನ್ನು ಧರ್ಮದ ಮರ್ಮಜ್ಞನಾದ ಧರ್ಮಜನೇ ರೂಪಿಸಿ ಹಾ. ಖಡುಕವಾಗಲಿ ನೀತಿಯಾಗಲಿ ಒಡೆಯನಾಗಿ ಲಕ್ಷ್ಮೀ ರಮಣ ಬರ್ತಾನೆ. ಆ ಮಾತಿಗೆ ವ್ಯಾಪ್ತಿ ಅಂತದ್ದು. ಪಾಂಡವರ ಪರವಾಗಿ ಯುದ್ಧವಾಗಲಿ ಸಂಧಾನವಾಗಲಿ ಅದರ ಕುರಿತಾಗಿ ನಿರ್ಣಯಿಸುವ ಪ್ರಭುತ್ವ ಕೃಷ್ಣನಲ್ಲಿ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ನಾತಿಕ್ರಾಮೇ ವಚನಂ ಕೇಶವಸ್ಯ, ಇದು ಅವನ ಸ್ಪಷ್ಟ ಮಾತು. ಅದರಿಂದ ನನಗೆ ವಹಿಸಿಕೊಟ್ಟ ಮೇಲೆ ನಾನು ಆ ನೆಲೆಯಲ್ಲೇ ವ್ಯವಹರಿಸಬೇಕಾದದ್ದು. ಈಗ ಮೊದಲಿದ್ದದ್ದು ಆದದ್ದು ಎಲ್ಲಿಷ್ಟು ನೆಲೆ ಬದಲಾಗಿ ಅಂತ ನಮ್ಗೆ ಗೊತ್ತುಂಟು. ಸಂಬಂಧ ಊರ್ಜಿತವಾದದ್ದು ಸೌಹೃದದಲ್ಲಿ ಅಲ್ಲ. ಈಗ ನನ್ನ ಮಗನಾದಂತಹ ಸಾಂಬ ನಿನ್ನ ಮಗಳನ್ನು ಕಾಮಿಸಿ ಬಂದು ಹಸ್ತಿನಾವತಿಯಲ್ಲಿ ಕೈಸೆರೆಯಾದ ಕಾಲದಲ್ಲಿ ನೀವೇನು ಸೌಜನ್ಯದಿಂದ ವರ್ತಿಸಿ ಸೆರೆಯಲ್ಲಿ ಇಲ್ಲ 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 ಏನು ಮಾಡಿದ್ದು? ಸ್ವಲ್ಪ ವಿರೋಧ ಬಿಡಿಸಿದ್ಯಾರು? ಮತ್ತೆ ನಿಮ್ಮ ಬಿಡಿಸಿದ್ದು ಹೇಗೆ? ನಿಮ್ಮ ಹಸ್ತಿನಾವತಿಯ ಮೂಲಕ್ಕೆ ನೇಗಿಲು ಹಾಕಿ ಹಸ್ತಿನಾವತಿಯನ್ನು ನಡಗಿಸುವಾಗ ಸೆರೆ ಬಿಡಿಸ್ತೇನೆ ಅಂತ ನೀವು ಬಂದು ಗುರುಗಳ ಕಾಲಿಗೆ ಬಿದ್ದಿದ್ದೇವೆ. ಅಂದರೆ ಬಲದಿಂದ ಅಲ್ಲಾಡುವ ನೆಲೆಗಳಲ್ಲಿ ನೀವು ನಿಂತಿದ್ದೀರಿ ಕೌರವ. ಆದ್ದರಿಂದಲೇ ಎದುರಿನವನ ನೆಲೆ ಯಾವುದು ಅಂತ ಕೇಳುವಾಗ ನಮ್ಮದೆಷ್ಟು ದುರ್ಬಲ ಸ್ವಕೀಯವಲ್ಲ ಪರತಂತ್ರವಾದದ್ದು ಅಂತಲೂ ನೀವು ನೋಡ್ಬೇಕು. ಆ ಸಂಬಂಧದಿಂದ ಈಗ ಆಮೇಲೆ ವಿವಾಹ ಆಯ್ತು. ನಾವು ಸಂಬಂಧ ಅದೇ ಈ ತೆರನಾಗಿ ಬೆದರಿಸಿ ನಮ್ಮನ್ನು ಬೆದರಿಸುವುದಕ್ಕೆ ನೀವು ಹೊರಟು ಹೊರಗೆ ನೀವೇ ಬೆದರಿಕೆಗೊಳಗಾಗಿ ಹೆಣ್ಣು ಕೊಟ್ಟು ಸಂಬಂಧವನ್ನು ಅನಿವಾರ್ಯವಾಗಿ ಒಪ್ಪಿ ಅದನ್ನು ಮನಸ್ವಿಯಾಗಿ ಎಂದಿಗೂ ಸ್ವೀಕರಿಸದೆ ಕೊನೆಗೂ ನೀನು ಅದೇ ಹೆಣ್ಣು ಕೊಟ್ಟಂತಹ ಮನೆಗೆ ನಿನ್ನ ಅಳಿಯನ ಅಪ್ಪನಾದಂತಹ ನನಗೆ ಹೇಳಿದ್ದೇನು ನೀನು ನಮ್ಮ ಪಕ್ಷ ಅಲ್ಲ ಅಂತ. ಈಗ ಆ ಮಾತು ಹೇಳುವಾಗ ಈ ನೆಲೆ ಇರ್ಲಿಲ್ವೋ? ಈಗ ಸಂಬಂಧದ ನೆಲೆ ಇರ್ಲಿಲ್ವೋ? ಹರಿಯರಿ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆ ಅಂತ ಕೇಳುವಾಗ ಸಂಬಂಧಕ್ಕೆ ಬಾಧೆ ಕೊಡುವಂತ ಮಾತು ಅಂತ ನಿನಗೆ ಗೊತ್ತಿಲ್ವೋ? ಹಾಗಾದ್ರೆ ಯಾವ ನೆಲೆಯಿಂದ ಮಾತಾಡಿದ್ರು? ಅನುಕೂಲಕ್ಕೆ ತಕ್ಕ ಹಾಗೆ ಆ ಕಾಲದಲ್ಲಿ ಯಾವುದು ಬೇಕೋ ಅದನ್ನೇ ನೀನು ಆಡ್ತಾ ಹೋಗಿದ್ದು. ಯುದ್ಧಕ್ಕೆ ಸಂಬಂಧಿಸಿ ಹಾಗಾದ್ರೆ ನಿನಗೆ ಆ ಕಾಲದಲ್ಲಿ ಬೇಕಾದ ನೆಲೆಯಲ್ಲಿ ನೀನು ವ್ಯವಹರಿಸುವಾಗ ಧರ್ಮಜನಿಂದ ಸುಪ್ರತಿಷ್ಠಿತವಾದ ನೆಲೆಯಲ್ಲಿ ನಾನು ವ್ಯವಹರಿಸ್ತಾ ನೀನು ಉಳಿದಂತೆ ವ್ಯಕ್ತಿಗತವಾಗಿ ನಿರ್ಣಯವನ್ನು ಮಾಡುವಲ್ಲಿ ಸ್ವತಂತ್ರ. ನಿನಗೆ ಬೇಕಾದ ಸಂಬಂಧವನ್ನು ಇರಿಸಿಕೊಳ್ಳಬಹುದು, ಬೇಡದನ್ನು ನಿವಾರಿಸಿಕೊಳ್ಳಬಹುದು, ಹೊಕ್ಕು ಬಳಕೆಯಿಂದ ಸಂಬಂಧ ಇರುವುದು. ಆದರೆ ರಾಜನೀತಿಯಲ್ಲಿ ನಮಗೆ ರೀತಿ ನೀತಿಗಳುಂಟು, ಶಾಸ್ತ್ರ ಸಿದ್ಧಗಳಾದಂತಹ ಸಿದ್ಧಾಂತಗಳ ಬದ್ಧತೆ ಉಂಟು, ಹಿರಿಯರು ಹಾಕಿಕೊಟ್ಟ ಪರಂಪರೆ ಆದರ್ಶ ಉಂಟು. ಅದೆಲ್ಲವನ್ನು ಮೀರಿ ನಾನು ರಾಜನೀತಿಯಲ್ಲಿ ನನಗೆ ಬೇಕಾದನ್ನು ಹೊಂದುವುದಕ್ಕೆ ಬೇಕಾದನ್ನು ಮಾಡ್ತೇನೆ ಅಂತ ಸಭಾ ಮಧ್ಯದಲ್ಲಿ ಯಾವ ರಾಜನೀತಿಜ್ಞನೂ ಹೇಳುವಂತಿಲ್ಲ. ಯೋಚನೆ ಮಾಡು. ಈಗ ಅದು ಯಾವ ನೆಲೆಯಲ್ಲಿ ನೀನು ತಪ್ಪಿದ್ದಿ ಅಂತ ಕೇಳುವ ಅಪೇಕ್ಷೆ ಉಂಟು ಅಂತಾದ್ರೆ ನಾನು ಒಂದು ಖಚಿತವಾಗಿ ಈಗ ನಾನೇ ಅಲ್ಲಿಂದ ಬಂದು ನೀನು ಊಟ ಮಾಡು ಅಂತ ಹೇಳಿದಾಗ ಊಟವೂ ಮಾಡಿ ನೆಲೆ ಯಾವುದು ಅಂತ ಸ್ಪಷ್ಟ ಇಲ್ಲ. ಮತ್ತೆ ಮಾತಾಡ್ಲಿಕ್ಕೆ ತೊಡಗಿದಾಗ ಕೌರವ ನೀನು ನೆಲೆ ಬದಲಿಸ್ತಾ ಇದ್ದಿ ಅಂತ ಹೇಳಿದೆ. ನೀನು ಬಂದಾಗ ಏನು ಮಾಡಿದ್ದು ಕೃಷ್ಣ ಅಂತ ನೀನು ಕೇಳಿದ್ರೆ ನನ್ನಲ್ಲಿ ಉತ್ತರ ಉಂಟು. ನಿನಗೆ ಯಾವುದು ತಪ್ಪು ಅಂತ ನಾನು ಹೇಳುವುದಕ್ಕೆ ಬಂದಿದ್ದೇನೆ ಅದನ್ನು ಕನಿಷ್ಠ ನಾನು ಮಾಡಬಾರ್ದಲ್ಲ. ಅದಕ್ಕೆ ದೃಢವಾಗಿ ನಿಂತೇಳುವುದು ಸುಹೃದ್ಯೂತ ಅಂತ ಕರೆದ ಸುಹೃದ್ಯೂತದಲ್ಲಿ ಸೋತದ್ದನ್ನು ಹೊಂದಿ ಈಗ ಅವ್ರು ಯಾವುದನ್ನು ಸೋತಿದ್ದಾರೋ ಅದನ್ನು ನೀವು ಗೆದ್ದು ನೀವು ಹೊಂದಿದ್ದೇ ಹೌದು ಅಂತ ಆದ್ರೆ ಅದನ್ನು ನೀವು ಅನುಭವಿಸಬೇಕಾದ ವಿಧಾನ ಯಾವುದು? ಅದು ವೇದ್ಯವೇ ಉಂಟು. ಆದರೆ ಒಬ್ಬಾಕೆ ದಾಸ್ಯದಲ್ಲಿ ತನ್ನನ್ನು ತಾನು ಒಡ್ಡಿಕೊಳ್ಳುವುದಕ್ಕೆ ಪರ್ಯಾಪ್ತಳೋ, ನನ್ನನ್ನು ದಾಸ್ಯಕ್ಕೆ ಒಡ್ಡಬಹುದೋ ಅಂತ ಪಂಚವಲ್ಲಭೆಯಾದ ಪಾಂಚಾಲಿ ಕೇಳಿದಾಗ ಆ ಪ್ರಶ್ನೆಯೇ ಬೃಹದಾಕಾರವಾಗಿ ಕುರುಮಂಡಲದ ಸಭೆಯನ್ನು ಆವರಿಸಿ ನಿಂತು ಯಾರು ಉಚ್ಛೃಂಖಲ ಪ್ರವೃತ್ತಿಯನ್ನು ತೋರುತ್ತಾ ತಮಗೆ ತೋಚಿದ್ದನ್ನು ಹೇಳಿದ್ರು ಇದಮಿತ್ತಂ ಎಂಬುದಾಗಿ ನಿರ್ಣಯವಾಗದೆಯೇ ಆ ಸಭೆ ಸಮಾಪ್ತಿಯಾದದ್ದು. ಮನೆಗೂ ಕೂಡ ಅವಳು ದಾಸಿಯಾಗುವುದಕ್ಕೆ ಯೋಗ್ಯಳೋ ಅಯೋಗ್ಯಳೋ ಇಲ್ಲ, ಕರೆಸಿಕೊಂಡದ್ದು ನೀವು ಧೃತರಾಷ್ಟ್ರ ಭೂಪತಿಯ ಮೂಲಕ. ಅವಳಿಗೆ ಸರ್ವ ಸ್ವಾತಂತ್ರ್ಯವನ್ನು ಅನುಗ್ರಹಿಸಿ ನಿನಗೆ ಬೇಕಾದ ವರ ಕೇಳು ಅಂತ ಹೇಳಿದ್ಯಾರು? ನಿನ್ನ ಅಪ್ಪನೇ, ಕರೆಸಿಕೊಂಡವರೇ. ಆದರೆ ಸುಹೃದ್ಯೂತ ಅಂತ ಕರೆಸಿಕೊಂಡ ಮೇಲೆ ಆ ನೆಲೆಯಲ್ಲಿ ದೃಢವಾಗಿ ನಿಲ್ಲಬೇಕಾದವನು ವಿಷಮದ್ಯೂತವಾಗುವುದಕ್ಕೆ ಬೇಕಾದ ವಿರೋಧಿಯ ನೆಲೆಗೆ ನೀನು ಪರಿವರ್ತಿತನಾಗಿ ಇದು ಅಂತ ಹೇಳಿದ್ದು ಅದರಲ್ಲಿ ನಿಂತದ್ದು. ಇಲ್ಲಿ ತೂಗೊಯ್ಯಾಲೆ ಆಡ್ತಾ ಆಡಿ ಪಾಂಡವ ದ್ವೇಷವನ್ನು ಸಾಧಿಸ್ತಾ ದ್ರೌಪದಿ ದೇವಿಯ ಮಾನಭಂಗಕ್ಕೆ ವಿಫಲ ಯತ್ನವನ್ನು ಇದೇ ಸಭೆಯಲ್ಲಿ ಹೆಸರು ಬೇರಿರಬಹುದು, ಅಲಂಕಾರ ಭಿನ್ನವಾಗಿರಬಹುದು, ತೋರಣ ಸ್ಫಾಟಿಕ ಅಂತ ಹೆಸರಿಟ್ಟಲ್ಲಿಗೆ ಕುರುಮಂಡಲದ ಸಭೆಯಲ್ಲ ಅಂತ ಆಗುವುದಿಲ್ಲ, ಅಲ್ಲಿ ಮಾಡಿ ಸೋತ ಮೇಲೆ ಅದು ಅನಾಹುತಕಾರಿಯಾದದ್ದು ಅಂತ ನಿನ್ನ ಅಪ್ಪನಿಗೆ ಅರಿವಿಗೆ ಬಂದ ಮೇಲೆ ಕರೆದು ಬೇಕಾದ ವರ ಕೇಳಿಕೊ ಅಂತ ಆಡಿದ ಕಾಲದಲ್ಲಿ ತಾವು ವರ ಕೇಳಿದ್ರು. ಅದಾಸರಾಗಬೇಕು, ಆಯುಧಹಸ್ತರಾಗಬೇಕು. ಪತಿಗಳನ್ನು ಅದಾಸರಾಗಿ ಆಯುಧಹಸ್ತರಾಗಿ ಹೊಂದಿದ ಮೇಲೂ ಮತ್ತೊಂದು ವರ ಕೊಡಲ್ಪಟ್ಟಾಗ ಇಲ್ಲ ಕ್ಷತ್ರಿಯಾಣಿಯಾಗಿ ಎರಡಕ್ಕಿಂತ ಹೆಚ್ಚು ಕೇಳುವುದಿಲ್ಲ ಅಂತ ಆಡಿದಾಗ ಸ್ವೇಚ್ಛೆಯಿಂದ ಅನುಜ್ಞಾತಾಹ ಸಹಧನಾಹ ಸ್ವರಾಜ್ಯ ಮನುಶಾಸನ, ನಾನು ಕೊಡ್ತೇನೆ ನನ್ನ ಇಚ್ಛೆಯಿಂದ ನಿನ್ನ ಕೋಶ ರಾಜ್ಯಗಳನ್ನು ಹೊಂದಿ ನೀನು ಅದನ್ನು ಅನುಶಾಸನ ಮಾಡ್ತಾ ಇರಬಹುದು ಅಂತ ಕಳಿಸಿದವರನ್ನು ಊರಿಗೆ ತಲುಪುವ ಮೊದಲು ಅಂದ್ರೆ ಅವರಿಗೆ ಕೊಡಲ್ಪಟ್ಟ ರಾಜ್ಯವನ್ನು ಹೊಂದುವ ಮೊದಲು ಇಂದ್ರಹಸ್ತವನ್ನು ಹೊಂದುವ ಮೊದಲು ಮರಳಿ ಕರೆಸಿಕೊಂಡು ಮರುದ್ಯೂತದಲ್ಲೂ ಸೌಹೃದದ ಪರಿವೇಶದಲ್ಲಿಯೇ ಮಾತುಕತೆ ತೊಡಗಿ ಎಲ್ಲವನ್ನೂ ನೀವು
ಇರಿಸಿಕೊಂಡು ಅಪ್ಪ ಕೊಟ್ಟದ್ದು ನಿಮ್ಮದು, ಹ್ಮ್. ನಮ್ಮಲ್ಲಿದ್ದದ್ದು ನಮ್ಮದು. ಹಾ. ನಿಮ್ಮಲ್ಲಿ ಅಷ್ಟು ನಮ್ಮಲ್ಲಿ ಇಷ್ಟು ಇರುತ್ತಾ ನಾವು 12 ವರ್ಷ ವನವಾಸ, 1 ವರ್ಷ ಮೇಣ ಅಜ್ಞಾತವಾಸ, ಹ್ಮ್. ವರ್ಷ 14ರಲ್ಲಿ ಮರಳಿ ಕೊಟ್ಟು ತಮ್ಮ ಪಟ್ಟಣ, ಹ್ಮ್. ಹೀಗೆ ನಿರ್ಣಯ ಮಾಡಿ ಹ್ಮ್. ವಸದ್ದಂ ಕೃಷ್ಣಯಾಸಾರ್ಥಂ ಅಜನೈಹಿ ಪ್ರತಿವಾಸಿ, ಹ್ಮ್. ಸೋತರೆ ಕೃಷ್ಣೆಯ ಸಹಿತವಾಗಿ ಅಜನಧಾರಿಗಳಾಗಿ 13 ವರ್ಷ, 12 ವನದಲ್ಲಿ 1 ಅಜ್ಞಾತದಲ್ಲಿ ಹ್ಮ್. ಇರಬೇಕಾದದ್ದು. ಹ್ಮ್. ಆಮೇಲೆ ಯಾರು ಸೋತರೋ ಅವರು ಹ್ಮ್. ಹಾಗಿದ್ದು ಹ್ಮ್. ಅದನ್ನು ಪೂರೈಸಿದ ಮೇಲೆ ಮರಳಿ ಪ್ರವೇಶ ಮಾಡು. ಹ್ಮ್. ಯಥಾಯೋಗ್ಯಂ ಪ್ರಪತ್ತವ್ಯ ಹ್ಮ್. ಇತರೈಹಿ ಅಥರ್ವೇತ. ಹ್ಮ್. ಇದನ್ನು ನೀನೇ ಆಡಿ. ಹ್ಮ್. ನೀನು ಆಡಿದೆ ಅಂದ್ರೆ ಶಕುನಿಯ ಮೂಲಕವಾಗಿ ಆಡಿದ್ದನ್ನು ಪ್ರಾತಿನಿಧ್ಯ ನ್ಯಾಯದಿಂದ ನಿನ್ನ ಮಾತು ಅಂತಲೇ ಸ್ವೀಕರಿಸಬೇಕು. ಹ್ಮ್. ಇಷ್ಟನ್ನು ಆದ ಮೇಲೆ ಹ್ಮ್. ಈಗ ಅಲ್ಲಿ ಬಂದ ವಿಕಲ್ಪಗಳು ಸುಹೃದ್ಯೂತ ಅಂತ ಕರೆದು ವಿರೋಧ ಭಾವ ತೋರಿಸಿದ್ದು, ಹ್ಮ್. ಅವರನ್ನು ಛೇಡಿಸಿದ್ದು, ಹ್ಮ್. ಪ್ರಚೋದಿಸಿದ್ದು, ಪ್ರತಿಜ್ಞೆ ಮಾಡಿಸಿದ್ದು, ಇದೆಲ್ಲ ಆಯ್ತಲ್ಲ. ಹ್ಮ್. ಈಗ ಒಂದು ಹಂತದಲ್ಲಿ ಪ್ರಣಪೂರ್ತಿಯಾದಲ್ಲಿ ಆಡಿದ ಯುದ್ಧ, ಆಡಿದಂತ ಆಟದ ಹ್ಮ್. ಪರಿಣಾಮವಾಗಿ ಹ್ಮ್. ನಾವು ಮಾಡಬೇಕಾದ ಕರ್ತವ್ಯ ಏನುಂಟು, ಹ್ಮ್. ಸೋತವರು ಕಾಡಲ್ಲಿರಬೇಕೆಂಬ ಕರ್ತವ್ಯ ಕರ್ಮ, ಹ್ಮ್. ಅದನ್ನು ಪೂರೈಸಿದ್ರೆ ಎಲ್ಲ ಮುಗೀತದೆ ಎಂಬ ಹಂತದಲ್ಲಿ ಹ್ಮ್. ಅವರು 12 ವರ್ಷ ವನದಲ್ಲಿತ್ತು, ಹ್ಮ್. 1 ವರ್ಷ ಅಜ್ಞಾತವನ್ನು ಪೂರೈಸಿದ್ದಾರೆ. ಹ್ಮ್. ಮರಳಿ ಶತಾನಂದರನ್ನು ತಾವು ಹೊಂದಬೇಕಾದನ್ನು ಹೊಂದುವುದಕ್ಕೆ ಯಥಾ ಯೋಗ್ಯಂ ಎಂಬುದನ್ನಿಟ್ಟುಕೊಂಡು ಹ್ಮ್. ತಮಗೆ ಯೋಗ್ಯವಾದದ್ದನ್ನು ಅವರವರೇ ನಿರ್ಣಯಿಸುವ ಸ್ವಾತಂತ್ರ್ಯವನ್ನು ಕಲ್ಪಿಸಿದ ಮೇಲೆ ಹ್ಮ್. ಆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಶತಾನಂದರ ಮೂಲಕ ಹ್ಮ್. ಕೇಳಿಸಿದಾಗ ಧರಣಿಯಂ ಸೋತ ಮೇಲೆ ಹ್ಮ್. ಪಾರ್ಥಿವರು ಹ್ಮ್. ಹರಿಗಳಂ ದುರದಳಂ, ಹಾಗಾದ್ರೆ ಸುಹೃದ್ಯುತ ಅಂತ ಹೇಳಿದ್ದು ಆ. ಈಗ ದೂರದಲ್ಲಿ ಅರಿಗಳಾಗಿ ಕಾಣ್ತಾ ಇರು, ಹ್ಮ್. ದುರವನ್ನೇ ಬೇಕು ಅಂತ ಹೇಳಿ ಹ್ಮ್. ದುರವನ್ನೇ ಮಾಡುವುದಾದ್ರೆ ಈಗ ವನವಾಸ ಅಜ್ಞಾತವಾಸ ಯಾಕೆ? ಹ್ಮ್. ವನವಾಸ ಅಜ್ಞಾತವಾಸ ಇದ್ದ ಮೇಲೆ ದೂರ ಯಾಕೆ? ಹ್ಮ್. ಪೂರ್ವಾಪರ ಅಬದ್ಧವಾದ ವಿರುದ್ಧವಾದಂತಹ ಅಂಶಗಳನ್ನು ಒಬ್ಬನೇ ಪ್ರತಿಪಾದಿಸ್ತಾನೆ ಅಂತ ಆದಾಗ ಹ್ಮ್. ಇದು ಪರಸ್ಪರ ಸಂಗತವಾಗುವ ವಿಷಯವಲ್ಲ ಅಂತ ನಿನಗೆ ತಿಳಿ ಹೇಳಿ ಹ್ಮ್. ಯುದ್ಧವೇ ಆಗಬೇಕು ಅಂತ ಆದ್ರೆ ಅವರು ಹೊಂದಬೇಕಾದದ್ದನ್ನು ಹೊಂದಿದ ಮೇಲೆ ಹಾ. ಮತ್ತೆ ಪ್ರತ್ಯೇಕ ಕಾರಣಕ್ಕೆ ಯುದ್ಧ ಆಗುವುದಿದ್ರು ಬೇಕೋ ಬೇಡೋ ಮತ್ತೆ ಯೋಚಿಸುವ. ಆ. ಈ ದ್ಯೂತದ ಪಣಕ್ಕೆ ಸಂಬಂಧಿಸಿ ಯುದ್ಧದ ಪ್ರಸಕ್ತಿ ಇಲ್ಲ, ಹಾ. ಬೇಡ, ಹಾ. ನೀನಾಗಿ ಭರಿಸಕೂಡದು, ಹ್ಮ್. ಅವರು ಮಾಡುವಂತೆ ನಿರ್ಬಂಧಿಸಕೂಡದು ಹ್ಮ್. ಎಂಬುದರಿಂದ ಇನ್ನಾದರವರು ಬಂದು ಹಾ. ಮುಂದಿನಂತಿರ್ಪಬೇಕು ಓ. ಎನ್ನ ಇಲ್ಲಿಗೆ ಕಳಿಸಿದ್ದರಿಂದ ಹ್ಮ್. ನಾ ಬಂದು ನೀನು ಅದನ್ನು ಒಪ್ಪಬೇಕು ಅಂತ ಹೇಳುವುದಕ್ಕೆ ಸಂಧಾನಕಾರನಾಗಿ ಏಕನೆಲೆಯಲ್ಲಿ ಏಕ ನಿಲುವಲ್ಲಿ ನಿಂತು ಹ್ಮ್. ನೀನು ಧರ್ಮಪಕ್ಷೀಯನಾಗಿ ಏಕಪಕ್ಷೀಯನಾಗಿ ಏಕಮನಸ್ವಿಯಾಗಿ ಅವರಿಗೆ ಕೊಡಬೇಕಾದ್ದನ್ನು ಏಕಭಾವದಿಂದ ಕೊಟ್ಟು ಬಿಡು. ಅಯ್ಯೋ ಕೃಷ್ಣ, ನಿರರ್ಗಳವಾದಂತಹ ನಿನ್ನ ವಾಗ್ದಾರೆಯನ್ನು ಕೇಳುವ ಕಾಲಕ್ಕೆ ನೆಲ ಮತ್ತು ನೆಲೆ ಈ ಎರಡರ ಕುರಿತಾಗಿ ನಿನ್ನದಾದಂತಹ ಧೋರಣೆ ಏನುಂಟು? ನಿನ್ನ ಧೋರಣೆಯಲ್ಲಿ ನಿನ್ನ ಸ್ಪಷ್ಟತೆ ಉಂಟು, ಅದರ ಬಗ್ಗೆ ಆಕ್ಷೇಪ ಇದ್ದದ್ದಲ್ಲ. ಹಾಗಂತ ನಾನಿಂತ ನೆಲ, ನಾ ಬಯಸುವ ನೆಲ ಅಥವಾ ನಾನಿಂತ ನೆಲೆ, ಅಲ್ಲಿ ನನ್ನದಾದಂತಹ ಸ್ಪಷ್ಟವಾದ ಧೋರಣೆಯು ಅಷ್ಟೇ ದೃಢವಾಗಿದ್ದದ್ದರಿಂದ ಏನು? ಈಗ ನಿನ್ನದಾದಂತಹ ಈ ಎಲ್ಲ ವ್ಯಾಖ್ಯಾನ ಸತ್ಯವೇ, ಅದರಲ್ಲಿ ಒಂದು ಅಕ್ಷರ ಸುಳ್ಳಿಲ್ಲ. ಆದರೆ ಆಲೋಚನೆ ಮಾಡಬೇಕಾದದ್ದು ರಾಜತಂತ್ರ ನಿಪುಣನಾಗಿ ಒಬ್ಬ ದೌತ್ಯವನ್ನು ವಹಿಸಿ ಬಂದಂತಹ ನೀನು ಯಾವೆಲ್ಲ ಸಂಗತಿಗಳನ್ನು ಆಡಿದೆಯೋ ಅಲ್ಲಿಯವರೆಗೆ ಪಣ ಪೂರೈಸಿದಂತಹ ಪಾಂಡವರಿಗೆ ಈಗ ಅವರದ್ದಾದಂತಹ ಭಾಗವನ್ನು ಕೊಡಬೇಕು. ಭಾಗವನ್ನು ಕೊಟ್ಟರೆ ಅವರು ಬಂದು ಮತ್ತೆ ಮುಂದಿನಂತಿರ್ಪೇವೆ, ಇನ್ನಾದರವರು ಮುಂದಿನಂತಿರ್ಪೇವೆ ಅಂತ ನಾನು ಕಳಿಸಿ. ಹೌದಪ್ಪ, ಈಗ ಮೊದಲಿನ ಹಾಗೆ ಪಾಂಡವರಿರುವುದಕ್ಕೆ ಸಿದ್ಧರಾಗಿದ್ದಾರೆ ಅಂತಾದರೆ ಅವರನ್ನು ಸ್ವೀಕರಿಸಬೇಕಾದವ ಈಗ ನಾನು ಅಥವಾ ನಾವು ಎಂಬಂತಹ ಭಾವದ ಮಾತೆ ಸತ್ಯ ಅಂತಾದರೆ ಈಗ ಅವರದ್ದಾದಂತಹ ಭಾವ ಮುಂದಿನಂತಿರ್ಪೇವೆ ಅಂತ. ಈಗ ನಿನ್ನದಾದಂತಹ ಮಾತುಗಳನ್ನೆಲ್ಲ ಕೇಳುವಾಗ ಯಾವ ಧರ್ಮದ ನೆಲೆಯಲ್ಲಿ ಪಾಂಡವರಿದ್ದಾರೆಯೋ, ಯಾವ ಒಂದು ಧರ್ಮದ ಖಚಿತವಾದ ನಿಲುವಿನಲ್ಲಿ ಪಾಂಡವರಿದ್ದಾರೆಯೋ ಅಂಥವರು ಯಾವುದನ್ನು ಸ್ವೀಕರಿಸಿ ಯಾರ ಜೊತೆಗೆ ತಮ್ಮದಾದಂತಹ ಸಾಹಚರ್ಯವನ್ನು ಬಯಸ್ತಾರೆ ಅಂತ ನೋಡಿದರೆ, ಕೃಷ್ಣ ಮುಂದಿನಂತಿರುವೆವೆಂದು ಎಂಬ ಮಾತು ಪಾಂಡವರಿಂದ ಬಂತು ಅಂತಾದರೆ ನಾ ಮೊದಲಿನ ಆಗಿಲ್ಲ. ಅಲ್ಲಪ್ಪ, ಈಗ ಮೊದಲನಾಗಿ ಇರುವುದು ಅಂತ ಹೇಳಿದ್ದು ಪಾಂಡವರ ಮಾತೇ ಅಲ್ಲ. ಅದೇ ಅಲ್ಲ ಅಂತ ಅವರ ಮಾತಲ್ಲ ಅಂತ ನಾನಾಡ್ತಾ ಇರುವುದದೇ ಅಲ್ಲ, ಅವರು ಹೇಳಿದ್ದಲ್ಲ ಮಾತು, ಮತ್ತೆ ನೀನು ಹೇಳಿದ್ದು ಅಂತ. ಯಾವುದು? ಪಣ ಎಂತದ್ದು? ಪೂರ್ವಮೇವ ಯಥೋಚಿತ. ಅದೇ ನಾನಾಡಿದ್ದು. ಈಗ ಮೊದಲಿನ ಹಾಗೆ ಇರಬೇಕಾದದ್ದು ಅಂತ ಹೇಳಿದವರೇ ಈಗ ಹಾಗೆ ಇರುವುದಿಲ್ಲ ಅಂದರೆ ಪಣವನ್ನು ಉಲ್ಲಂಘಿಸಿದವ ಯಾರಾಗ್ತಾನೆ? ಅದಲ್ಲ, ನೀ ಆಲೋಚನೆ ಮಾಡು. ಮುಂದಿನಂತಿರ್ಪೆ ಅಂತ ಅವರು ಹೇಳ್ತಾ ಇರುವುದು ಯಥಾಯೋಗ್ಯಂ ಪ್ರಪತ್ತವ್ಯಂ, ಯಥಾಯೋಗ್ಯವಾಗಿ ಪೂರ್ವದಲ್ಲಿರುವಂತೆ ಅದನ್ನು ಪಡೆಯಬೇಕು ಅಂತಾದರೆ ನಾನು ಮೊದಲಿನಂತಾಗಬೇಕು, ನಾನು ಮೊದಲಿನಂತೆ ಇರಬೇಕು. ಹೌದಪ್ಪ, ಅದು ಇರ್ತೇವೆ ಅಂತ ಒಪ್ಪಿಯಲ್ಲೂ ಆಡಿದ್ದು. ಅಯ್ಯೋ, ಈಗ ಮಾತಿಗಾಗ ಪ್ರಸಕ್ತಿ ಏನು?
ನಿರ್ಬಂಧ ಸಹಿತ ಆಗುದಿಲ್ಲ. ರಾಜಕಾರಣದಲ್ಲಿ ಆಲೋಚನೆ ಮಾಡು. ಏನು? ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮುನ್ನಿನಂತೆ ನಾನಿಲ್ಲ. ಯಾವ ಕಾರಣದಿಂದ ಸುಯೋಧನನ ಜೊತೆಯಲ್ಲಿ ಮೊದಲಿನಂತೆ ಕೂಡಿ ಅರ್ಧ ರಾಜ್ಯವನ್ನು ಅನುಭವಿಸುವುದಕ್ಕೆ ಅವರು ಸಿದ್ಧರಾಗಿದ್ದಾರೋ, ಈಗ ನೀ ಯಾವ ನೆಲೆಯಲ್ಲಿ ಸುಯೋಧನನನ್ನು ಇರಿಸಿದೆಯೋ, ಯಾವೆಲ್ಲ ಘಟನಾವಳಿಗಳಿಗೆ ಅಲ್ಲ ಆಗಬಾರದಕ್ಕೆಲ್ಲ ಸುಯೋಧನ ನೀ ಹೇಗೆ ಕಾರಣನಾದೆ ಎಂಬುದನ್ನು ನೀ ವಿವರಿಸ್ತಾ ಬಂದೆಯೋ, ಆ ಎಲ್ಲ ವಿವರಣೆಯನ್ನು ಗಮನಿಸುವಾಗ ನನಗನ್ನಿಸ್ತದೆ ಪಾಂಡವರು ಬಂದು ಅರ್ಧ ರಾಜ್ಯವನ್ನು ಅವರು ಸ್ವೀಕರಿಸಿದ್ರು, ನಾವು ನಿನ್ನಂತಿರ್ಲಿಕ್ಕಾಗುವುದಿಲ್ಲ. ಈಗ ಮುಂದಿನಂತೆ ಇರ್ತೇವೆ ಅಂತ ಒಪ್ಪಿಯೇ ನೀನು ಅದೆಲ್ಲವನ್ನು ಆಗಗೊಟ್ಟದ್ದು ಹೌದಾದ್ರೆ, ಈಗ ಅದನ್ನು ಆದದ್ದರಿಂದ ನಾನೀಗ ಮೊದಲಿನಂತೆ ಇರುವುದಿಲ್ಲ ಅಂತ ಹೇಳಿದ್ರೆ ನಿನ್ನ ಮಾತನ್ನು ನೀನು ಉಲ್ಲಂಘಿಸಿದಂತಾಗ್ತದೆ. ಅದು ಇನ್ನೊಂದು ಹೇಳ್ತೇನೆ, ಅದು ನಿನ್ನ ಸಮಸ್ಯೆ. ಈಗ ನಾನು ಮೊದಲನೇ ಆಗಿರ್ತೇನೆ, 13 ವರ್ಷ ಈ ಪಣ ಮೂರೈಸಿದ ಪಟ್ಟ ಮೇಲೆ ಮೊದಲನೇ ಆಗಿರ್ತೇನೆ ಅಂತ ಹೇಳಿ ಈಗ ನನಗೆ ಹಾಗೆ ಇರುವುದಕ್ಕಾಗುವುದಿಲ್ಲ ಅಂದ್ರೆ ನಿನಗೆ ಇರುವುದಕ್ಕಾಗದ ನಿನ್ನ ಸಮಸ್ಯೆಗೆ ಪಾಂಡವರು ಯಾಕೆ ಯುದ್ಧ ಮಾಡಿದ್ರು? ಪಾಂಡವರು ಇಲ್ಲ ಅಂತ. ಪಾಂಡವರು ಮುನ್ನಿನಂತಿಲ್ಲದೆ ಇರುವುದರಿಂದ ಇರಬೇಕು ಅಂತಾದ್ರೆ ರಾಜ್ಯ ಸಿಗಬೇಕು. ಅಲ್ಲೇ ಅಲ್ಲ, ಯಾವ ಕಾಲಕ್ಕೆ ದ್ಯೂತವನ್ನು ಮುಗಿಸಿ ಇಲ್ಲಿಂದ ಅವರು ಹೊರಟರೋ, ಹೊರಲಿಲ್ವೋ, ಆ ಹೊರಟ ಕಾಲಕ್ಕೆ ಯಾವೆಲ್ಲ ಮಾತುಗಳು ಬಂತೋ, ಯಾವೆಲ್ಲ ಧ್ಯೇಯ ಧೋರಣೆಗಳು ಬಂತೋ, ಯಾವ ಕಾಲಕ್ಕೆ ವನವಾಸ ಏನು ಒಂದೆರಡು ದಿವಸದಲ್ವಲ್ಲ 13 ವರ್ಷ ಅಲ್ಲಿಯವರೆಗಿನ ಈ ಕಾಲಘಟ್ಟದಲ್ಲಿ ಯಾವೆಲ್ಲವನ್ನು ನೋಡಿದ್ರು ಇಲ್ಲಿಂದ ಹೊರಟ ಪಾಂಡವರಾಗಿ ಅವರಿಲ್ಲ. ಆದ್ದರಿಂದ ಯಥಾಯೋಗ್ಯಂ ಅಥವಾ ಯಥಾಪೂರ್ವಂ ಎನ್ನುವುದಕ್ಕೆ ಸಂಬಂಧಿಸಿ ಪಾಂಡವರು ಹಾಗಿಲ್ಲ. ಯಾಕೆ? ಅದಕ್ಕೆ ಬೇಕಾದಂತಹ ಎಷ್ಟೋ ನಿದರ್ಶನಗಳು ಸುಯೋಧನನಿಗೆ ಸಿಕ್ಕಿದ್ದರ ಪರಿಣಾಮ. ಆ ವಾಕ್ಯ ಈಗ ಪಣ ನಿಮ್ಮದ್ದೇ ಇರ್ಬೋದು, ನಿನ್ನ ಪ್ರತಿನಿಧಿಯಾಗಿ ಶಕುನಿ ಆಡಿದಂತಹ ಪಣದ ಮಾತೇ ಇರ್ಬೋದು, ಅದು ಒಬ್ಬ ವ್ಯಕ್ತಿ ಇರುವುದರ ಇರುವ ಮಾತೆ ಅಲ್ವಲ್ಲ ಸುಯೋಧನ. ಮತ್ತೆ ಈಗ ಪೂರ್ವಮೇವ ಅಂದ್ರೆ ಏನು? ಹೌದು, ಮೊದಲಿನಂತೆ ಯಾವುದು? ನಾನಿರುವುದೋ ಸುಯೋಧನ ಇರುವುದೋ ಧರ್ಮಜ ಇರುವುದೋ ಅಲ್ಲ ವಿಷಯ. ರಾಜ್ಯ ಸಂಪತ್ತು ಅದು ಹೇಗೆ, ಯಾವುದನ್ನು ಯಾರು ಹೇಗಿರ್ತಾರೆ ಅಂತ ಅಲ್ಲ ವಿಷಯ. ತಾವು ಕಳೆದುಕೊಂಡ ರಾಜ್ಯಗಳು ಈಗ ದಾರಿಣಿಪತಿ ಕೇಳಿ ನಿನ್ನ ನೆಲ ನೊಡ್ಡ ಅಲ್ವೋ, ನಿನ್ನ ನೆಲವನ್ನು ಒಡ್ಡಿ ಸೋತ ಭೂಪತಿ ವರುಷ 12ರೊಳಗೆ ವನದೊಳಗಿರವು ಮೇಣ ಅಜ್ಞಾತ ಒಂದೇ ಒಂದು ವರುಷ 14ರಲ್ಲಿ ಮರಳಿ ಹೋಗುವುದು ತಮ್ಮ ಪಟ್ಟಣ. ಈಗ ನೀವು ಮಾಡಿದಂತಹ ಕೃತ್ಯದ ಪಣದ ವಿವರಣೆ ಪೂರ್ವದಂತೆಯೇ ನಾವು ಇರ್ತೇವೆ ಅಂತ ಯಾವುದರಲ್ಲಿ ಅವರವರ ರಾಜ್ಯದಲ್ಲಿ ಅವರವರು ಇರ್ತಾರೆ ಅಂತ ಬಿಟ್ರೆ ಯಾವ ವ್ಯಕ್ತಿಯು ಇಂದಿನ ಮನಸ್ಥಿತಿಯಲ್ಲಿ ನಾನೇ ಇರುವುದಿಲ್ಲ, ನಾಳಿನದರಲ್ಲಿ ನಾಡಿದ್ದಿರುವುದಿಲ್ಲ. ಪರಿವರ್ತನೆ ವ್ಯಕ್ತಿಗಳ ಕುರಿತಾದ ಆಗ್ರಹ ಭಾವ ಬದಲಾಗುತ್ತಾ ಇರ್ತದೆ. ಆದ್ರೆ ಅದು ಯಾವುದು ಕೂಡ ಈ ಪಣಕ್ಕೆ ಬಾಧೆಯೊದಗಿಸಕೂಡದು. ಪಾಂಡವರಲ್ಲಿ ನೀವು ಹೊಂದಿದ್ದ ಭಾವದಿಂದಲೇ ನೀನು ವ್ಯತ್ಯಸ್ತನಾಗಿರಬಹುದು, ನಿನ್ನಲ್ಲಿದ್ದ ಭಾವವನ್ನು ಅವರು ಬದಲಿಸಿಕೊಂಡಿರಬಹುದು. ಆ ಯಾವ ಬದಲಾವಣೆಯಾದರೂ ಪಣ ಅಬಾಧಿತ ಎಂಬುದಕ್ಕಲ್ವೋ ಅದನ್ನು ಪಣ ಅಂತ ಉಲ್ಲೇಖಿಸುವುದು. ಕೃಷ್ಣ, ನೀನು ಒಬ್ಬ ರಾಜತಂತ್ರ ನಿಪುಣ, ಆಲೋಚನೆ ಮಾಡು. ಯಾವ ನೆಲೆಯಲ್ಲಿ ಅರ್ಧ ಭಾಗವನ್ನು ಕೊಟ್ರೆ ಯಾವ ನೆಲೆಯಲ್ಲಿ ಪಾಂಡವರಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ, ಯಾಕೆ ಮಾಡಬಾರದನ್ನು ತಮ್ಮ ಬಗೆಗಾಗಿ ಮಾಡಿದಂತಹ ಸುಯೋಧನನ್ನು ಯಾವ ನೆಲೆಯಲ್ಲಿ ಅವರು ನಿಲ್ಲಿಸಿದ್ದಾರೆ. ಅನೇಕ ಪ್ರಕರಣಗಳು ವನವಾಸದಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮುಂದಾಗಬಹುದಾದಂತಹ ಯುದ್ಧ ಸುಯೋಧನ ಕೊಡುವುದಕ್ಕಿಲ್ಲ, ಆದ್ದರಿಂದಲೇ ಸ್ಪಷ್ಟ ನಿರ್ಣಯ ಪಾಂಡವರಿಗೂ ಉಂಟು. ಆದ್ದರಿಂದಲೇ ಅಲ್ವೋ ಇಲ್ಲದಿದ್ದರೆ ಅಸ್ತ್ರಾಸ್ತ್ರ ಸಂಗ್ರಹಕ್ಕಾಗಿ ವನವಾಸದ ಕಾಲದಲ್ಲಿದ್ದಂತಹ ಅರ್ಜುನ ಅಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವುದಕ್ಕಾಗಿ ದೇವಲೋಕಕ್ಕೆ ಹೋದ ಅಂತ ಕೇಳಿ ಬರಲಿ. ಹಾಗಾದರೆ ಅಲ್ಲಿರುವಂತಹ ಭಾವ ಯಾವುದು ಅಲ್ವೋ? ಈಗ ಬತ್ತಳಿಕೆಯಲ್ಲಿ ತುಂಬಿದೆ ಎನ್ನುವಂತಹ ಭಾವ ಪಾಂಡವರಲ್ಲಿ ಇಲ್ಲ ಅಂತ ಹೇಳುವುದಕ್ಕುಂಟ. ಮತ್ತೆ ಯಾವ ಯಥಾಯೋಗ್ಯವಾಗಿ ಅದನ್ನು ಪಡೆಯಬೇಕು, ಮುಂದಿನಂತೆ ನಾವು ಇರಬೇಕು ಎನ್ನುವ ಭಾವ ಉಂಟೋ ಆ ಮುಂದಿನಂತೆ ಇರುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸ್ಥಿತಿಗೆ ಕಾರಣ ಸ್ಥಾನದಲ್ಲಿ ಪಾಂಡವರಿದ್ದು ಇದುವರೆಗೆ ಮಾಡಬಾರದನ್ನು ಮಾಡಿದಂತಹ ಸುಯೋಧನ ಅಪರಾಧಿ ಎಂಬಂತಹ ನೆಲೆಯಲ್ಲಿಯೇ ಪಾಂಡವರಿರುತ್ತ ಆ ಕಾಲಕ್ಕೆ ಮುಂದಿನಂತೆ ಮತ್ತೆ ಬರ್ತೇವೆ ಅರ್ಧ ಭಾಗ ಕೊಡುವಂತಾದ್ರೆ ನನಗೆ ಕೊಟ್ಟ ಅರ್ಧ ಭಾಗದ್ದು ಮಾತ್ರ ಅಲ್ಲ, ನಮ್ಮ ಉಳಿದ ಅರ್ಧ ಭಾಗದ ಬಗ್ಗೆಯೂ ನಾನು ಆಲೋಚನೆ ಮಾಡಬೇಕು. ಆ ಉಳಿದ ನನ್ನ ಅರ್ಧ ಭಾಗವನ್ನು ಆಲೋಚನೆ ಮಾಡುತ್ತಾ ಅದಕ್ಕೆ ಅಂತರಾಯವನ್ನು ತಂದು ಒದಗಿಸಬಹುದಾದಂತಹ ಈ ಅರ್ಧವನ್ನು ಕೊಡಲಾರೆ. ತಪ್ಪೇನು? ನಾ ಅಪರಾಧಿ ಅಲ್ವಾ? ಅಂತರಾಯ ಬರು 1000 ಅಪರಾಧ ಉಂಟಪ್ಪ, ಇದು ಒಂದು ಸೇರಿ ಹೋಗ್ಲಿ. ನೋಡು, ನಿನ್ನ ಅಪ್ಪನ ಚಿಂತನೆಗೂ ನಿನ್ನ ಚಿಂತನೆಗೂ ಇರುವ ಅಂತರ. ಹೌದು, ಅದು ಅಪ್ಪನ ಮಗ ಅಲ್ಲಲ್ಲ, ಅದು ಅಪ್ಪ ಮಗ ಅಂತ ಆದ್ರೂ ಕೂಡ ಅಪ್ಪನದ್ದೇ ಮಗ ಆಡಬೇಡ. ಆದ್ರಿಂದ ನಾನು ಹೇಳಿದ್ದು ಆ ಅಪ್ಪನ ಮುಂದುವರಿಕೆಯಾಗಿ ಅಲ್ವ ಮಗ ಕಾಣುದು. ಈಗ ಆ ಚಿಂತನೆ, ಅದರ ಪ್ರೌಢತೆ, ಅದರ ಪಕ್ವತೆ, ಅದರ ಬೆಳವಣಿಗೆಯಾಗಿ ಮಗನಲ್ಲಿ ಅದು ಮುರುಪುಗೊಳ್ಬೇಕು ಅಥವಾ ಮುನ್ನಡೆಯಬೇಕು. ಯಾಕೆ ಹೇಳ್ತೇನೆ ಅಂದ್ರೆ ಈಗ ಅಪವಾದ
ಯಾವುದೋ ಒಂದು ಅಪಾಯ ಬರ್ತದೆ ಹ್ಮ್. ಎಂಬ ಭಾವದಿಂದ ಹ್ಮ್. ನೀನು ಕೊಡಬೇಕಾದನ್ನು ಕೊಡದೇ ಇದ್ದ. ಈಗ ಎಲ್ಲ ವಶವಾದ ಕಾಲದಲ್ಲಿ ಸೊಸೆಯನ್ನು ಕರೆದು ವೈರಬಂಧದ ಕಂದು ಕಲೆಯನ್ನು ಮರೆತು ಕಳೆ ಮಗಳೇ ಅಂತ ಅಪೇಕ್ಷೆಯನ್ನು ಹಾ. ಪೀಠದಲ್ಲಿ ಕುಳಿತವರವರು ಇವಳು ಅಧೀನಳಾಗಿರಬೇಕಾದ ರಜಸ್ವಲೆಯಾದ ಏಕವಸನಧಾರಿಣಿಯಾದ ಒಬ್ಬಾಕೆ ಪಾಂಡವ ವಲ್ಲಭೆ ಅವಳಲ್ಲಿ ಯಾಚನೆಯನ್ನು ಮಾಡ್ತಾ ವೈರಬಂಧದ ಕಂದು ಕಲೆಯನ್ನು ಮರೆತು ಕಳೆ ಮಗಳೇ ಅಂತ ಕೇಳ್ತಾ ನೀನು ದೀರ್ಘ ದ್ವೇಷಿ ಅಲ್ಲ, ಆದದ್ದನ್ನೆಲ್ಲ ಮರೆಯುವಲ್ಲಿ ಪರ್ಯಾಪ್ತಳಾದ ಗುಣವತಿ ಇದ್ದಿ, ನಿನ್ನ ಚಾರಿತ್ರ್ಯದ ಸೌಗಂಧದಿಂದ ಈ ವಂಶ ಆಸ್ವಾದಿತವಾಗುವಂತೆ ಮಾಡುವಂತಹ ಯೋಗ್ಯತೆ ಹೊಂದಿದ ನಿನಗೆ ಸ್ವೇಚ್ಛೆಯಿಂದ ಅಧಿಪತಿಯಾದ ನಾನು ಕೊಡ್ತೇನೆ ಅಂತ ವರವನ್ನು ಕೊಟ್ಟ. ವರದಲ್ಲಿಯೂ ರಾಜ್ಯವನ್ನು ಕೇಳದಿದ್ದ ಕಾಲದಲ್ಲಿ ನೀವು ಗಮನಿಸಬೇಕಾದದ್ದು ತಾನೇ ಅನುಜ್ಞಾತಾಹ ಸಹಧನಾಹ ಸ್ವರಾಜ್ಯ ಮನುಶಾಸ ಇದು ಎಲ್ಲ ಕೊಡುವುದಕ್ಕೆ ಕಾರಣವಾದದ್ದೇನು ಅಂತ ಈಗ ಬಿಲ್ಲು ಮುರಿದೋದ ವಿದುರನಲ್ಲಿ ಕೇಳಿದ್ರೆ ಹೇಳಿ ಅಲ್ಲ. ದ್ರೌಪದಿ ದೇವಿಯ ಕಣ್ಣೀರು ಬಿದ್ದ ನೆಲ, ಪಾಂಡವರ ಪ್ರತಿಜ್ಞೆಗಳು ಘರ್ಜಿಸಲ್ಪಟ್ಟ ಮೊಳೆತಂತಹ ಈ ರಾಜಸಭಾ ಮಂಡಲ, ಹೌದಾ, ಆ ಕಾಲದಲ್ಲಿ ಆದ ಭೌಮವಾದ ದಿವ್ಯವಾದ ಅಂತರಿಕ್ಷದಲ್ಲಿ ಕಾಣಿಸಿಕೊಂಡ ಉತ್ಪಾತ ಲಕ್ಷಣಗಳು ಇದೆಲ್ಲವನ್ನು ಆಧರಿಸಿ ಇದು ವಿನಾಶಕಾರಿಯಾಗಿ ಆಟ ಅಂತ ತೊಡಗಿದ ನಮ್ಮ ಮಕ್ಕಳ ಕೃತ್ಯ ಏನುಂಟು ಅದು ನಮಗೆ ಪೇಚಾಟಕ್ಕಿಟ್ಟುಕೊಳ್ಳುತ್ತದೆ ಅಂತ ತಿಳಿದಂತಹ ಅಪ್ಪ ಸಾಧುವಾದ ಕರ್ಮವನ್ನು ಆಚರಿಸುವಂತಹ ಆಸಕ್ತಿಯನ್ನು ಹೊಂದಿ ಕುಲವಧಿಯನ್ನು ಕರೆಸಿ ಸ್ವೇಚ್ಛೆಯಿಂದ ರಾಜ್ಯವನ್ನು ಕೊಟ್ಟ ಎಂಬಲ್ಲಿಗೆ ಸಿದ್ಧಾಗುವ ವಿಷಯ ಎಂತದ್ದು. ಎಲ್ಲ ಅನಾಹುತಗಳು ಬರುವ ಸಾಧ್ಯತೆ ಇರುವುದು ಅವರು ಹೊಂದಬೇಕಾದ ರಾಜ್ಯವನ್ನು ಅವರು ಹೊಂದದೇ ಇದ್ದರೆ, ಹೊಂದಿದಲ್ಲಿಗೆ ಎಲ್ಲ ಅವಘಡ ಸಾಧ್ಯತೆಗಳು ಕೂಡ ನಿವೃತ್ತವಾಗುತ್ತದೆ. ಇದನ್ನು ಪಾಂಡವರು ಕೇಳಿ ನಿರ್ಣಯಿಸಿದ್ದಲ್ಲ, ಮತ್ತೆ ನಿನ್ನ ಅಪ್ಪ ತಾನಾಗಿ ಕೊಟ್ಟು ನಿರ್ಣಯಿಸಿದ್ದು. ಈಗ ಅವರು ಕೇಳಲಿಲ್ಲ, ಯೋಚನೆ ಮಾಡು. ಈಗ ಅವರು ಕೇಳ್ತಾ ಇರುವುದು ಯಾವುದನ್ನು ನೀವಾಗಿ ಕೊಡುತ್ತೇವೆ ಅಂತ ಹೇಳಿದ ನ್ಯಾಸ ರೂಪದಲ್ಲಿ ಇಡಲ್ಪಟ್ಟ ಅವರದ್ದೇ ನೆಲವನ್ನು ಅವರು ಕೇಳ್ತಾ ಇರೋದು. ಆಗ ಕೇಳುವಂತಿರ್ಲಿಲ್ಲ. ಯಾಕೆ? ಜೂತದಲ್ಲಿ ಸೋತು ಕಳ್ಕೊಂಡ, ಮೊದಲ ಜೂತದಲ್ಲಿ ಕಳ್ಕೊಂಡ ನೆಲವನ್ನು. ಕಳ್ಕೊಂಡಿದ್ದದ್ದನ್ನು ಹೊಂದುವುದಕ್ಕೆ ಗೆದ್ದವರಿಗೆ ಅಧಿಕಾರ ಇದ್ದು ಅದೇ ವಿನಾಶಕರವಾಗುತ್ತದೆ ಅಂತ ನಿನ್ನ ಅಪ್ಪನಿಗೆ ಕಂಡಿರುವಾಗ ಈಗ ಅವರು ಹೊಂದಲೇಬೇಕಾದದ್ದನ್ನು ನೀನು ಕೊಡುವುದಿಲ್ಲ. ನಾನು ಯಾಕೆ ಕೊಡುವುದಿಲ್ಲ? ಅವರೇ ನಮಗೆ ಅಪಾಯಕಾರಿಗಳಾಗಿದ್ದಾರೆ ಎಂಬುದರಿಂದ ಕೊಡುವುದಿಲ್ಲ. ಸುಯೋಧನ ಅಪಾಯ ಬರುವುದಿದ್ದು ಕೊಡದಿದ್ದರೆ ಆದ್ರಿಂದ ಕೊಡುವ. ಕೃಷ್ಣ, ನೀನ್ ಇಷ್ಟೆಲ್ಲ ಸುಲಭದಲ್ಲಿ ಮುಗಿಸುವುದಕ್ಕಾದ್ರೆ ಬಹುಶಃ ಧರ್ಮರಾಜ ನಿನ್ನನ್ನೇ ಕಳಿಸ್ತಾ ಇರ್ಲಿಲ್ವೋ ಏನು? ಈಗ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಅಂತ ಆದ್ರೆ ಪ್ರಕರಣ ಇಷ್ಟು ಸುಲಭದಲ್ಲಿ ಮುಗಿಯುವುದಲ್ಲ ಅಂತ ಕೃಷ್ಣ ಮಾಡಬೇಕು. ನೀ ಆಲೋಚನೆ ಮಾಡು, ಇದು ಬಹಳ ಸುಲಭ ಉಂಟು. ಮುಂದಿನಂತಿಲ್ಲ, ನೀ ಆಲೋಚನೆ ಮಾಡು. ಈಗ ಮೊದಲಿನಂತೆಯೇ ಅವರಿದ್ದಿದ್ದರೆ ಅಂದ್ರೆ ನಾನು ಹೇಳಿದಂತೆ ಮುಂದೆ ಯುದ್ಧಕ್ಕೆ ಬೇಕಾದ ಅಸ್ತ್ರ ಸಂಗ್ರಹವೋ ಅದಕ್ಕೆ ಬೇಕಾದಂತಹ ಆ ವೈರದ ಭಾವದ ಮಾತುಗಳು ಮೊನ್ನೆ ವಿರಾಟ ನಗರಿಯವರೆಗೂ ಏನೆಲ್ಲ ಮಾತುಕತೆ ಆಯಿತು ಅದನ್ನೆಲ್ಲ ಗಮನಿಸುವಾಗ ಈಗ ಅವರ ಅಂತರಂಗದಲ್ಲಿ ಇರುವಂತಹ ಭಾವ ಯಾವುದು? ಸುಯೋಧನ ಕೊಡದಿದ್ರೆ ಯುದ್ಧ ಆದರೆ ಅಲ್ವಾ ಶಂಕೆ ಇರುತ್ತೆ. ಅದೇ ಆ ಭಾವಗಳೆಲ್ಲ ಪಾಂಡವರಿಗೆ ಒಂದೇ ಬರುವುದಾ? ಅಲ್ಲ, ಅದನ್ನು ಮುಗಿಸಲಿಕ್ಕೆ ಆದ್ದರಿಂದ ಇದು ತನಕ ಪಾಂಡವರಿಗೆ ನಿನ್ನ ಕುರಿತು, ನಿನಗೆ ಪಾಂಡವರ ಕುರಿತು ವಿಕಲ್ಪ ಇತ್ತು. ಬೇಡ, ಅದನ್ನು ಈಗ ರಾಜಕನ್ವಯಿಸಿ ಹೇಳುವ. ಯುದ್ಧ ಇಲ್ಲದೆ ಸಸ್ಯ ಸಮೃದ್ಧವಾದಂತಹ ಸಮೃದ್ಧ ಎಲ್ಲ ವಿಧದಲ್ಲೂ ಹೊಂದಿದ್ದ ಧನಕನಕಾದಿಗಳಿಂದ ಹೊಂದಿದ್ದ ಒಂದು ರಾಜ್ಯದಲ್ಲಿ ಚತುರಂಗ ಬಲ ಇರುವುದಿಲ್ವೋ? ಇರ್ತದೆ. ಆಯುಧ ಸಂಗ್ರಹ ಇರುವುದಿಲ್ಲ. ಹೌದಪ್ಪ. ಸೇನೆಯನ್ನು ವೃದ್ಧಿಸುವಂತಹ ಪ್ರವೃತ್ತಿ ಊರ್ಜಿತವಾಗಿರುವುದಿಲ್ವೋ? ಯಾರು ಯುದ್ಧ ಘೋಷಿಸದೇ ಇರುವ ರಾಜ್ಯದಲ್ಲಿ ಯಾಕೆ ಬಲ ಸಂಗ್ರಹ ಆಗುವುದು? ಕೃಷ್ಣ, ಅದು ರಾಜಕೀಯದ ರಾಜಕಾರಣದ ಪ್ರತಿಯೊಂದು ಮೂಲಭೂತ ರಾಜ್ಯವನ್ನು ಸೌಂದರ್ಯದಲ್ಲಿ ಸೇರಿ ಹೋಗ್ತದೆ. ಪಾಂಡವರಿಂದ ಆದಂತಹ ಸಂಗ್ರಹ ಹಾಗಲ್ಲ. ಪಾಂಡವರಿಂದ ಆದಂತಹ ಸಂಗ್ರಹ ಆಗಲ್ಲ. ಮುಂದೆ ಯುದ್ಧಕ್ಕೆ ಬೇಕಾಗಿ ಎನ್ನುವುದೇ ಸಂಗ್ರಹ. ಸರಿ, ಈಗ ನಾ ಕೊಟ್ಟೆ ಅಂತ ಇಟ್ಟುಕೋ. ಈಗ ಅಭ್ಯುಪಗಮ ಮಾಡುವ. ಈಗ ನಾ ಕೊಟ್ಟೆ ಅಂತ ಆಗುವಾಗ ನಾವಿಷ್ಟೆಲ್ಲ ಮಾಡಿ ಅಂದ್ರೆ ಅಸ್ತಾಸ್ತ್ರ ಸಂಗ್ರಹ ಉಂಟು. ಈಗ ವಿರಾಟನ ಸಭೆಯಲ್ಲಿ ಮಾತಾಗಿದೆ, ಕೊಟ್ರೆ ಹೀಗೆ, ಕೊಡದಿದ್ರೆ ನಾವಿದ್ದೇವೆ ಎನ್ನುವ ಮಾತುಕತೆ ಎಲ್ಲ ಬಂದಿದೆ. ಈಗ ಸುಯೋಧನ ಹೆದರಿ ಕೊಟ್ಟ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಹೇಗೆ ಆಗುದಿಲ್ಲ? ಯಾಕೆ? ಈಗ ಅರ್ಜುನ ಪಡೆದ ಪಾಶುಪತಾಸ್ತ್ರ ದುರ್ಯೋಧನನ ಪ್ರಾಪ್ತಿ ಅಂತ ಆಗ್ತದೆ. ಭೀಮನ ಕೈಯಲ್ಲಿದ್ದ ರುಧಿರಾದ್ಗಾರಿ ಕೌರವನ ಬಲ ಅಂತ ಅದನ್ನ ಹೇಳಿದ್ದು. ಅದು ಹೆದರಿ ಕೊಟ್ಟ ಅಂತ ಬಲವು ಹಾಗಾದ್ರೆ ಒಂದುಂಟು. ಈಗ ದುರ್ಯೋಧನನದ್ದೇ ಎಲ್ಲವೂ ಆಗ್ತದೆ ಅಲ್ವಾ? ಈಗ ನಾ ಅರ್ಥ ಕೊಟ್ಟು
ಕೊಟ್ಟೆ ಅಂತ ಆದ್ರೆ ದುರ್ಯೋಧನದ್ದೇ ಆಗ್ತದೆ. ಹೌದು. ಗಾಂಡೀವ, ಹಾ. ರುಧಿರೋದ್ಗಾರಿ, ಹೌದು. ನಕುಲ ಸಹದೇವರ ಖಡ್ಗ ಎಲ್ಲದೂ ಆಗ್ತದೆ. ಈ ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ್ದು ಅದು ಸಂಬಂಧ ಇಲ್ಲದ್ದು ವಿಷಯ ಅಲ್ವಾ? ಅದು ಯುದ್ಧ ಆದ್ರೆ ಅಲ್ವಾ? ಆಗ್ಲಿ ಆದ್ರೆ ಈವರೆಗೆ ಸುಯೋಧನ ಪಾಪಿಷ್ಟ ಅಂತ ಮಾಡಿದ ದುರ್ಯೋಧನನ ಪಾಪ ಎಲ್ಲಿ ಹೋಗ್ತದೆ? ಅದು ಹೋಗ್ತದಲ್ಲ, ನೀನೇ ಪ್ರಾಯಶ್ಚಿತ ಮಾಡಿದಾಗ ಆಗ್ತದೆ. ಹೇಗೆ? ಈಗ ಪ್ರಾಯಶ್ಚಿತ ಇರುವುದೇ ಪಾಪ ಪರಿವರ್ತನೆಗಳು. ಹೌದು. ಈಗ ನೀ ಮಾಡಿದ ಹಾ, 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 ಹಾ. ನೀ ಮಾಡಿದ ಪರಾಧವ ಕ್ಷಮಿಸುತ್ತ ರಾಮನಲ್ಲಿ ಕಾದ ಧನುವ ತಾಮರೆದು ನಿನ್ನಳಿಂದು ಕೂಡಿ ಪರಾಮೈ ಮರಣಲೆಂದಲೋ ದೈವ ಪ್ರಚೋದನೆಯಿಂದಲೇ ಅವರು ಪ್ರತಿಜ್ಞಾಬದ್ಧರಾಗುವಾಗ ಹಾ. ದೈವವನ್ನು ಅತಿಕ್ರಮಿಸಿ ನಾವು ಹೋಗುವುದಿಲ್ಲ ಎಂಬ ವಿವೇಕ ಇಟ್ಟುಕೊಂಡಿದ್ದಾರೆ. ನೀನು ಯಾಚನೆ ಮಾಡು. ಕ್ಷತ್ರಿಯ ವರ್ಗದಲ್ಲಿ ಸಹಜವಾದಂತಹ ಸ್ಫೂರ್ತಿಯಿಂದ ಪ್ರತಿಜ್ಞೆ ಮಾಡುವಾಗ, ನಾನು ಇಂಥ ಸಂದರ್ಭದಲ್ಲಿ ಇಂಥದ್ದು ಮಾಡುತ್ತೇನೆ ಅಂತ ಆಡುವಾಗ ಈಗ ಅದಾಗಿಯೇ ತೀರ್ತದೆ ಎಂಬುದಕ್ಕೆ ಪ್ರಮಾಣ ಇಡ್ತಾರೆ ಬಿಟ್ರೆ, ನಾನು ಮಾಡಿದ ಮಾತನ್ನು ಆಗಗೊಡುವಲ್ಲಿ ನನಗಿಂತ ಅತೀತವಾಗಿ ಇನ್ನೊಂದು ಶಕ್ತಿಯನ್ನು ವ್ಯಕ್ತಿಯನ್ನು ಇಡುವುದು ಪರಿಪಾಠ ಇಲ್ಲ. ಇದ್ರೆ ಅಪೂರ್ವವಾಗಿ ಇದ್ರೆ ನೀನು ಉದಾಹರಣೆ ಇಲ್ಲ, ಇವರು ಕೊಟ್ಟಿದ್ದಾರೆ. ತಮಗೊದಗಿದ ಪರಿಭವಕ್ಕೋ ತಮ್ಮ ಸತಿಗೆ ಒದಗಿದಂತಹ ಆ ಹೀನಾಯವಾದ ಸ್ಥಿತಿಗೋ ಪ್ರತೀಕಾರಾರ್ಥವಾಗಿ ಪ್ರತಿಜ್ಞೆ ಮಾಡಿ ನಿನ್ನ ತೊಡೆ ಮುರಿತೇನೆ ಅಂತ ಆಡಿದ್ದಾನೆ ಅಲ್ವಾ? ನಿನ್ನನ್ನು ಬಗೆದು ನಿನ್ನ ತಮ್ಮನ ಉರವನ್ನು ಬಗೆಯುತ್ತೇನೆ ಅಂತ ಆಡಿದ್ದಾನೆ. ಕರ್ಣನನ್ನು ಕರ್ಣಾನುಗರನ್ನು ಕೊಲ್ಲುತ್ತೇನೆ ಅಂತ ಅರ್ಜುನ ಆಡಿದ್ದಾನೆ. ಶಕುನಿಯಾದಿ ಮೊದಲಾದವರನ್ನು ಕೊಲ್ಲುವುದಕ್ಕೆ ಸಹದೇವನಿದ್ದಾನೆ. ಕೌರವಾನುಗರಾದವರನ್ನು ಕೊಲ್ಲುವುದಕ್ಕೆ ನಕುಲನು ಪ್ರತಿಜ್ಞಾಬದ್ಧನಾಗಿದ್ದಾನೆ. ಹೀಗೆ 4 ಪಾಂಡವರು ಕೂಡ ಪ್ರತಿಜ್ಞಾಬದ್ಧರಾಗಿ ಕೌರವಾವಸಾನಕ್ಕೆ ಹೇತುವಾಗಲು ಇತಶ್ಚತುರ್ದಶೇ ವರ್ಷ, ಇವತ್ತಿನಿಂದ 14ನೇ ವರ್ಷದಲ್ಲಿ. ಯಾಕೆ ಅಂದ್ರೆ ಆ ಶಂಕೆ ಯಾಕೆ ಬಂತು? ಸನ್ನಿವೇಶದಿಂದ ಬಂತು. ಸುಹೃದ್ಯೂತ ಅಂತ ಕರೆದು ಸೌಹೃದದಿಂದಲೇ ವ್ಯವಹಾರ ನಡೆದಿದ್ದರೆ ಶಂಕೆಗೆ ಆಸ್ಪದ ಇಲ್ಲ. ಶಂಕೆಗೆ ಆಸ್ಪದ ಯಾವಾಗ ಬಂತು? ಸುಹೃದ್ಯೂತ ಅಂತ ಕರೆ ಬರುವುದು. ಇಲ್ಲಿ ಬಂದಾಗ ವಿರೋಧ ಸಾಧನೆ. ಈಗ ಇವ ಸುಹೃದ್ಯೂತದಲ್ಲಿ ಕಳಿಸಿದವನು ಮತ್ತೆ ವಿರೋಧ ಸಾಧನೆ ಮಾಡಿದರೆ ಎಂಬ ಶಂಕೆಗೆ ನಿನ್ನ ಪ್ರವೃತ್ತಿ ಮಾತುಗಳು, ನಿನ್ನ ಪರವಾಗಿ ಆಡಿದವರ ಪ್ರವೃತ್ತಿ ಮಾತುಗಳು ಕಾರಣವಾದ್ರಿಂದ ಆ ಶಂಕೆಯನ್ನು ಜೀವಂತವಾಗಿ ಇಟ್ಟುಕೊಂಡಾಡಿದ್ರು. ನೀನು ಆಗ ಹೇಗೆ ವರ್ತಿಸ್ತಿ ಅಂತ ಅನಿಶ್ಚಿತವಾದದ್ದರಿಂದ ಇಟ್ಟುಕೊಂಡಾಡಿದ್ರು. ಹೀಗೆ ಇವ ನೆಲೆ ಬದಲಿಸಿದರೆ ಅದನ್ನು ನಾವು ಮಾನ್ಯ ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಈಗ ಕೊಡ್ಲಿಲ್ಲ ಅಂತ ಆದ್ರೆ ಸತ್ಯಂ ದೇವಾ ಅದೆಲ್ಲೋ ದೇವೋ ಯುದ್ಧಂ ಭವಿಷ್ಯ, ಈ ಮಾತು ಸತ್ಯವಾಗ್ತದೆ ಯಾವಾಗ ಇದು ನಮಗೆ ರಾಜ್ಯ ಸಿಕ್ಕದೆ ದೇವತೆಗಳು ಸತ್ಯವಾಗಿಸಿದರೆ. ಅಂದ್ರೆ ಪಾಪ ಪುಣ್ಯಗಳಿಗೆ ಪರಿಹಾರವನ್ನು ಅಥವಾ ಅವರಿಗೆ ಶಿಕ್ಷೆಯನ್ನು ಪ್ರಾಯಶ್ಚಿತ್ತ ಮಾಡಿದ್ರೆ ಅನುಗ್ರಹವನ್ನು ಮಾಡುವ ಸ್ಥಾನದಲ್ಲಿ ಮನುಷ್ಯರಲ್ಲ, ದೇವತೆಗಳು. ಅಂದ್ರೆ ಕೇವಲ ನಮ್ಮ ಬಲ ಮಾತ್ರ ಅಲ್ಲ, ನಮಗೆ ದೇವರ ಬಲವು ಉಂಟು ಅಂತ ತಿಳಿಸುವುದು. ಆದ್ದರಿಂದ ದೈವದಿಂದ ಅವರ ನಿರ್ಣಯ ಏನು ಗೊತ್ತೋ? ದೈವದಿಂದ ಇವರು ದಂಡ್ಯರೇ ಹೌದು ಅಂತ ಆದರೆ ರಾಜ್ಯ ಕೊಡುವುದು. ದೈವದಿಂದ ಇವರು ಕ್ಷಮ್ಯರು ಅಂತ ಆದರೆ ಇವರು ರಾಜ್ಯ ಕೊಡ್ತಾರೆ. ದೈವ ಕ್ಷಮಿಸಿ ರಾಜ್ಯ ಕೊಡುವ ವಿವೇಕವನ್ನು ಹೊಂದಿದಂತ ಕೌರವರನ್ನು ನಾವು ಕೊಲ್ಲುವುದಿಲ್ಲ. ಈಗ ಕೊಡುವುದು ಕೊಡದಿರುವುದು ಕೌರವ ಅಲ್ಲ, ದೇವರು ಅಲ್ಲ. ಮತ್ತೆ ಕರ್ಮದ ಫಲವನ್ನು ಕೊಡುವುದು ಹೇಳಿದ್ದು ಕೇಳಿ ರಾಜ್ಯ ಹೇಳಿದ್ದು. ಹೌದು, ಆ ಕರ್ಮದ ಫಲ ಅಂತ ದೈವವನ್ನೇ ಮೂಗು ಮುಚ್ಚಿ ಹಿಡಿದು ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ದೈವ ಅಂದ್ರೆ ಕರ್ಮ. ಈಗ ಇಲ್ಲಿ ರಾಜ್ಯ ಕೊಡುವುದು ಬಿಡುವುದು ನಾನಲ್ವಾ? ಅಲ್ಲ, ನೀನೇ ಕೊಡುವುದಾದರೂ ಪ್ರಚೋದನೆ ದೈವದ್ದು ಅಂತ ಯಾರು ಅಂತ ಹೇಳಿದವರು ಯಾರು ಎಷ್ಟು ಮಾಡಿದ್ರು ದೈವ ಪ್ರಚೋದನೆಯಿಂದಲೇ ಕರ್ಮ ಪ್ರಚೋದನೆಯಿಂದಲೇ ಅವನ ಪ್ರವೃತ್ತಿ ಇರುವುದು ಅಂತ ನಾವು ಒಪ್ಪಿದ್ದರಿಂದ ನಾವು ದೈವವನ್ನು ಅಧಿಗಮನ ಮಾಡಿ ಅದನ್ನು ಮೀರಿ ನಡೆದು ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ದೈವ ಪಾಂಡವರ ನಾವು ಅಂದ್ರೆ ನಾವು ಪಾಂಡವರ ಭಾವ ಅಂತ ಪಾಂಡವರ ಭಾವದಲ್ಲಿ ದೈವವನ್ನು ಅನುಸರಿಸಿ ನಾವು ತಿಳಿಯಬೇಕು. ಇವರು ಪರಾಯಶ್ಚಿತ್ತಕ್ಕೆ ತಮ್ಮನ್ನು ತಾವು ಒಡ್ಡಿಕೊಂಡು ಪರಿಹಾರವನ್ನು ತಾವು ನಿರೂಪಿಸಿಕೊಂಡು ಶುದ್ಧಾತ್ಮರಾಗಿ ಶುದ್ಧ ಸಂಕಲ್ಪದಿಂದ ಸೌಹೃದವನ್ನು ತೋರಿ ಮರಳಿ ರಾಜ್ಯವನ್ನು ಬಿಟ್ಟುಕೊಟ್ರೆ ದೇವತೆಗಳು ಇವರನ್ನು ಕ್ಷಮಿಸಿದ್ದಾರೆ ಅಂತ ಆ ಕೃತ್ಯದಿಂದ ನಾವು ಗ್ರಹಿಸುವುದಕ್ಕೆ ಅವರು ಒಡ್ಡಿಕೊಂಡದ್ದು. ಈಗ ನಾವು ಒಡ್ಡಿಕೊಳ್ತೇವೆ. ಎಷ್ಟೋ ಕಡೆಯಲ್ಲಿ ಅಗ್ನಿ ದಿವ್ಯ ಉಂಟು. ಅಗ್ನಿಗೆ ಹೊಕ್ಕು ಬಂದರೆ ಯಾವುದೋ ಅಪವಾದವನ್ನು ಹೊಕ್ಕವರು ಅಗ್ನಿಯನ್ನು ಹೊಕ್ಕಾಗ ಅಪವಾದದಿಂದ ನಿರಸನಾಗುವುದು ಯಾವ ನೆಲೆಯಿಂದ? ಇದನ್ನು ಯೋಚನೆ ಮಾಡಿ. ಅಗ್ನಿ ದಿವ್ಯ ಅಂತಂದ್ರೆ ಕ್ಷೀರದ ಕುರಿತಾಗಿ ಒಂದು ಹೆಣ್ಣಿನ ಮಗಳಿಗೆ ಹೌದಲ್ಲ. ಈಗ ಅಗ್ನಿಯನ್ನು ಹೊಕ್ಕ ಕುಲದಲ್ಲಿ ಅಗ್ನಿಗೂ ಕ್ಷೀರಕ್ಕೂ ಸಂಬಂಧ ಏನು ಗೊತ್ತಿಲ್ಲ ಅದಲ್ಲ. ಈಗ ನಾವು ಒಡ್ಡಿದಂತಹ ಶ್ರದ್ಧೆ ವಿಶ್ವಾಸಗಳು ಅಗ್ನಿಯಲ್ಲಿ ಉತ್ತೀರ್ಣರಾದರೆ ಶೀಲದಲ್ಲಿ ಪಾರಿಶುದ್ಧಿ ಉಂಟು ಎಂಬುದನ್ನು ನಿರೂಪಿಸುತ್ತದೆ. ಈ ಪೂರ್ವ ನಿಗಮನದಿಂದ ನಿರ್ಣಯ ಮಾಡಿ ಹೋಗುವುದು. ಪ್ರತಿಜ್ಞೆ ಮಾಡಿದ್ದು ದಿವ್ಯವಾದಂತಹ ಅದೊಂದು ದೇವತೆಗಳಿಂದ ನಿರ್ಣಯಿಸುವ ಒಂದು ದಿವ್ಯ ಪ್ರತಿಜ್ಞಾ ದಿವ್ಯ ಅಂತ ಬೇಕಾದ್ರೆ ಕರಿ. ಅದರಲ್ಲಿ ದೇವತಾ ನಿಗಮನವನ್ನೇ ಪ್ರಾಶಸ್ತ್ಯದಿಂದ ಬಿಟ್ಟು ದೇವತೆಗಳ ನಿರ್ಣಯ ತಿಳಿಯುವುದಕ್ಕೆ ಈ ಪ್ರತಿಜ್ಞೆಯನ್ನು ಅವರು ಆರಂಭನೆ ಮಾಡಿಕೊಂಡಿದ್ದಾರೆ. ಈಗ
ನೀ ಮಾಡಿದ ಅಪರಾಧ ಹ್ಮ್. ಕ್ಷಮಿಸುತ್ತ ಆರಾಮದಲ್ಲಿ ತಾಳ್ದ ದಣುವ ಹಾ, ಹಾ, ಹಾ. ಆ ವನದಲ್ಲಿ ಅವರು ಅನುಭವಿಸಿದ ಕಷ್ಟ ನಷ್ಟಗಳೆಲ್ಲವನ್ನೂ ಮರೆಯುತ್ತ ಛೇ, ಪಾಪ. ಅವರನ್ನು ಮೊದಲನ ಹಾಗೆ ಇರುವುದಕ್ಕಾಗ್ತದೆ ಹಾ. ಯಾವಾಗ ಹಾ. ದೈವದಿಂದಲೇ ಕ್ಷಮ್ಯರಾದಂತಹ ಕೌರವರನ್ನು ಹಾ. ಪಾಂಡವರು ಯಾವ ಪೂರ್ವಾಗ್ರಹ ಇಲ್ಲದೆ ಸ್ವೀಕರಿಸ್ತಾರೆ. ಹಾ. ಆದ್ದರಿಂದ ಹಾ. ಈಗ ಹಾ. ನಾವು ನಿರೀಕ್ಷೆಯಲ್ಲಿರುವುದು ಹ್ಮ್. ದೈವ ಪ್ರಚೋದಿತರಾಗಿ ಸದಸದ್ವಿವೇಕವನ್ನು ಹೊಂದಿದ ಭೀಷ್ಮರ ಮೊಮ್ಮಗನಾದಂತಹ ಧೃತರಾಷ್ಟ್ರ ಪುತ್ರನಾದಂತಹ ಗುರು ಸಂಸದೆಯಲ್ಲಿ ಶ್ರೇಷ್ಠನೆಂದು ರಾಜ್ಯವನ್ನು ಆಳುವುದಕ್ಕೆ ಧೃತರಾಷ್ಟ್ರ ನಂತರದಲ್ಲಿ ರಾಜನಾಗುವುದಕ್ಕೆ ಯೋಗ್ಯತೆ ಏನುಂಟು ಅಂತ ನಿರೂಪಿಸಿದ ಕೌರವ ತಾನು ಮಾಡಿದ ಕೃತ್ಯಕ್ಕೆ ಪಶ್ಚಾದ್ವಿವೇಕದಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡು ರಾಜ್ಯವನ್ನು ಬಿಟ್ಟು ಕೊಡ್ತಾನೆ, ಸಮರವನ್ನು ನಿವಾರಣೆ ಮಾಡ್ತಾನೆ. ಇದರಿಂದ ಪಾಂಡವರಿಗೂ ಪ್ರತಿಜ್ಞಾಭಂಗದ ಲೋಪ ಇಲ್ಲ. ಯುದ್ಧ ಆದರೆ ಇಂಥದ್ದು ಮಾಡ್ತೇನೆ ಅಂತ. ಯುದ್ಧ ಆಗದಂತೆ ನೀನು ರಾಜ್ಯ ಬಿಟ್ಟುಕೊಂಡ್ರೆ ಯುದ್ಧವೇ ಇಲ್ಲ, ಮತ್ತೆ ಪ್ರತಿಜ್ಞೆ ಮಾಡಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆದ್ದರಿಂದ ಪಾಂಡವರ ಸತ್ಯಾತ್ಮತೆಗೆ ಬಾಧೆ ಇಲ್ಲದೆ ಕೌರವರ ಪ್ರಾಯಶ್ಚಿತ್ತಕ್ಕೆ ಮನ್ನಣೆ ಸಿಕ್ಕಿ ಇದು ತನಕ ಇದ್ದ ದಾಯಾದ್ಯ ಕಲಹದ ವಿದ್ವೇಷದ ಉರಿ ದಮನವಾಗಿ ಇಲ್ಲಿ ಒಂದು ಸೌಭ್ರಾತೃತ್ವದ ಸುಗಂಧ ಪಸರಿಸುವಂತಾಗಬೇಕು ಅಂತಾದ್ರೆ ನೀನು ಮನಸ್ಸು ಮಾಡಬೇಕು. ಪ್ರಾಯಶ್ಚಿತ್ತಕ್ಕೆ ದೈವವೂ ಕೂಡ ಕರ್ಮದಲ್ಲಿ ಆತ್ಯಂತಿಕವಾಗಿ ವಿವೇಚನೆ ಮಾಡಿ ಒಂದು ವ್ಯಕ್ತಿಗತವಾಗಿ ಸ್ವಾತಂತ್ರ್ಯವನ್ನು ದತ್ತ ಮಾಡ್ತಾರೆ. ದತ್ತ ಸ್ವಾತಂತ್ರ್ಯದಿಂದ ಜೀವನ ಮಾಡುವ ಆಯ್ಕೆಯಂತೆ ದೈವ ಫಲಾಫಲಗಳನ್ನು ನಿರ್ಣಯಿಸ್ತದೆ ಅಂತ ನಿನ್ನ ಅಜ್ಜನೇ ಮೊದಲಾದ ಶಾಸ್ತ್ರಜ್ಞರು ಹೇಳಿದ್ದು ಒಪ್ಪಿದ್ರೆ ಈಗ ನಿನಗೆ ದೈವದಿಂದ ಕೊಡಲ್ಪಟ್ಟ ಸ್ವಾತಂತ್ರ್ಯ ದತ್ತವಾಗಿದೆ ಅಂತ ತಿಳಿದು ಅದನ್ನು ಸದ್ವಿನಿಯೋಗ ಮಾಡಿ ಯುದ್ಧವೆಂಬಂತಹ ದುರ್ಭರ ಸನ್ನಿವೇಶದಿಂದ ನೀನು ಪಾರಾಗಬೇಕು. ಕುರುವಂಶವನ್ನು ಆರ್ಯಾವರ್ತವನ್ನು ಪಾರಾಗಿಸಬೇಕು, ರಾಜ್ಯವನ್ನು ಕೊಡಬೇಕು. ಕೇಳಲಿಕ್ಕೆ ನನ್ನದೆರಡು ಕಿವಿ ಸಾಕಾಗುವುದಿಲ್ಲ. ಕೇಳಿದ್ಯೋ ಕರ್ಣ? ಕೇಳಿದೆಯ ಕರ್ಣ, ಕೇಳಿದೆಯ ಕರ್ಣ. ಜೂಜಿನಲ್ಲಿ ಮೈಯದು ನರಿಗೆನ್ನ, ಜೂಜಿನಲ್ಲಿ ಮೈಯದು ನಮರಿಗೆನ್ನ. ಸಹೋದರವೇನು ನನಗೆ, ಸಹೋದರವೇನು ನನಗೆ, ನಮ್ಮೊಳಗಿಯೊರಗಿನ ಸಂಧಾನಕ್ಕೆ. ಮೈಯೆಲ್ಲ ಕರ್ಣವಾಗಿ ಕೇಳಬೇಕಾದ ಹಾಗೆ ಮಾತಾಡುತ್ತಾನೆ. ಕೇಳಿದ್ಯೋ ಕರ್ಣ? ಚೆನ್ನಾಗಿ ಕೇಳು. ಇದೆಲ್ಲ ಬೇಕು. ಯಾಕೆ? ಅಂತರಂಗದಲ್ಲಿ ಅಭಯ ಹುಟ್ಟಿಸುವುದಕ್ಕೆ ಬೇಕಾಗಿ ಆಡ್ತಾ ಇರುವ ಮಾತುಗಳಲ್ಲ.